ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ಮಂಗಳವಾರದ ಫಾಲ್ಗುಣ ಮಾಸದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬೆಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ. ಖಂಡಿತವಾಗಿ ಕೊಂಡುಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಇರುವಂಥ ಏಕಮಾತ್ರ ಉಪಾಯ ನಮ್ಮ ದೇಹದಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿಯನ್ನು, ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೇಕು. ಅದಕ್ಕಾಗಿ ಏನು ಮಾಡಬೇಕು ಅಂದರೆ ಪ್ರತಿದಿನ ಅಮೃತ ಬಿಂದುವನ್ನು ಸೇವಿಸಬೇಕು. ಅಮೃತ ಬಿಂದು ಸಿರಪ್ ಮತ್ತು ಮಧುಮೇಹ ನಿವಾರಣಾ ಚೂರ್ಣ ಅಂದರೆ ಮಧುಮೇಹ ಎನ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯ ಇದೆ. ಖಂಡಿತವಾಗಿ ಕೊಂಡುಕೊಳ್ಳಿ. ನಿಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ. ಲವಣ ತೈಲಂ ಯಾವುದೇ ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಯಾವುದೇ ಆಹಾರದ ಪಥ್ಯಕ್ರಮವೂ ಕೂಡ ಇಲ್ಲದೆ ನಿಮ್ಮ ಹೊಟ್ಟೆಯ ಕೊಬ್ಬಿಗೆ ಮತ್ತು ಬೊಜ್ಜಿಗೆ ಆಯುರ್ವೇದ ಪರಿಹಾರ ಆಯುಖೆ ಅಂದರೆ ಅದು ಲವಣ ತೈಲಂ. ನೀವು ಕೂಡ ಖಂಡಿತವಾಗಿ ಒಮ್ಮೆ ಬಳಸಿ ನೋಡಬಹುದು. ಮತ್ತು ಉಲ್ಲಾಸ್ ಅಗರಬತ್ತಿ. ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ್ ಅಗರಬತ್ತಿ ತನ್ನಿರಿ. ನಿಮ್ಮ ಮನೆಯ ಪೂಜಾಗೃಹದಲ್ಲಿ ಪ್ರತಿನಿತ್ಯವೂ ಬೆಳಗಲಿ ಉಲ್ಲಾಸ್ ಅಗರಬತ್ತಿ ಅಂತ ಹೇಳ್ತಾ ವೀಕ್ಷಕರೇ, ಇದು ಫಾಲ್ಗುಣ ಮಾಸದ ಶುಭ ಮಂಗಳವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಈ ಶುಭ ದಿನದ ವಿಶೇಷತೆ, ಅನುಷ್ಠಾನ, ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳಿಸ್ಕೊಡ್ತಾರೆ ಗುರುಜರು. ಇನ್ನು ಸ್ವರ ಜ್ಯೋತಿಷ್ಯದ ಮುಖಾಂತರ ಮತ್ತು ಚಕ್ಷುರ್ಮತಿ ವಿಭಾಗದ ಮುಖಾಂತರ ಕೂಡ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಗುರುಜರು ತಿಳಿಸ್ಕೊಡ್ತಾರೆ. ಇನ್ನು ಮನೋಗತ ಪ್ರಶ್ನಾತಂತ್ರದ ಆಧಾರದ ಮೇಲೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುತ್ತಾರೆ ಚುಟುಕಾದಂತಹ ಅನುಷ್ಠಾನದ ಮೂಲಕ ಶ್ರೀನಿವಾಸ್ ಶರ್ಮಾ ಅವರು. ಬನ್ನಿ ಹಾಗಿದ್ರೆ ಕಾರ್ಯಕ್ರಮವನ್ನು ಈಗ ಪ್ರಾರಂಭ ಮಾಡೋಣ. ಮೊದಲಿಗೆ ಗುರುಜನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ ಸ್ವರಸರ್ವಜ್ಞ ದರ್ಪಣಾಂಜನ ಚಕ್ಷುರ್ಮತಿ ವಿದ್ಯಾ ನಿಪುಣ ಶ್ರೀ ವಿದ್ಯೋಪಾಸಕ ರತ್ನ ಅಥರ್ವಣ ಪರಿಹಾರ ಪ್ರವೀಣ ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರೂ ಆಗಿರುವಂಥ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು. ಮನೆ ಹಾಗಿದ್ರೆ ಗುರುಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಮಾ. ಓಂ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹರಿಂ ಕಾರಾಸನಗರ್ಭಿದಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾಣೀಂ ಚ ವರಸದಾಂ ದೌತಾಂ ತ್ರಿನೇತ್ರೋಜ್ವಲಾಂ ಒಂದೇ ಪುಸ್ತಕವಾಸಮಂಕುಶಧರಾಂ ಸರ್ಗಭೂಷಿತಾಂ ಜ್ವಲಾಂತ್ವಾಂ ಗೌರೀಂದ್ರಪುರಾಂ ಫರಾತ್ವರಕಲಾಂ ಶ್ರೀಚಕ್ರ ಸಂಚಾರಣೀಂ. ಓಂ ಶ್ರೀಂ ಅಂಬಾಯ ನಮಃ. ಪದ್ಭಾನನೆ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷೀ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದಪದ್ಮಂ ಮಯಿ ಸನ್ನಿಧತ್ಸ್ವಾಂ ಯಾಸಾ ಪದ್ಮಾಸನಸ್ಥಾ ವಿಪಲಕಟತಟೀ ಪದ್ಮಪತ್ರಾಯತಾಕ್ಷೀಂ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ರಾಜ್ಯದಾಯಿನೇ ನಮಃ. ರಾಜ್ಯಕಲಾವಲ್ಲಭಾಯ ನಮಃ. ರಾಜ್ಯಸಂಪನ್ನೇ ನಮಃ. ಓಂ ಅಂಬಾಯ ನಮಃ. ಜಗದಂಬಿಕಾಯ ನಮಃ. ಲಲಿತಾಂಬಿಕಾಯ ನಮಃ. ದುರ್ಗಾಂಬಿಕಾಯ ನಮಃ. ಕ್ಷೇತ್ರಪಾಲಿನಿ ನಮಃ. ಓಂ ಕ್ಷೇತ್ರೀಚಿ ನಮಃ. ಓಂ ನವದುರ್ಗಾಯ ನಮಃ. ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ ಮಹಾಲಲಿತಾಂಬಿಕಾಯ ನಮಃ. ಬ್ರಾಹ್ಮೇ ನಮಃ. ಮಾಹೇಶ್ವರೀ ನಮಃ. ಕೌಮಾರ್ಯೇ ನಮಃ. ವೈಷ್ಣವೀ ನಮಃ. ಓಂ ವಾರಾಹ್ಯೇ ನಮಃ. ಇಂದ್ರಾಣಿಯೇ ನಮಃ. ಚಾಮುಂಡಾಯ ನಮಃ. ಚಂಡಿಕಾಯ ನಮಃ. ಓಂ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ ಮಹಾಲಲಿತಾಂ ಬಾಲಾ ತ್ರಿಪುರ ಸುಂದರಿ ಶ್ರೀಂ ಮಾರ್ಗಶಿರ ಮಹಾಲಕ್ಷ್ಮೀ ನಮಃ. ದೈತ್ರೀ ನಮಃ. ಮಹಾರೂಪಾಯ ನಮಃ. ದಾತ್ರೇ ನಮಃ. ಓಂ ಮಹಾಕಾಲಾಯ ನಮಃ. ಚಂಡಾಯ ನಮಃ. ಪ್ರಚಂಡಿನೇ ನಮಃ. ಶ್ರೀಮತಿ ನಮಃ. ಓಂ ಅಂಬಾಯ ನಮಃ. ಜಗದಂಬಿಕಾಯ ನಮಃ. ಫಾಲ್ಗುಣ ಮಾಸದ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ಅಂದರೆ ಮಾಘ ಮಾಸ ಮುಗಿತು, ಮಾಘ ಆದ ನಂತರ ಫಾಲ್ಗುಣ ಬಂತು. ಹೀಗೆ ಒಂದೊಂದು ಸಹಿತ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ದೇವತಾರಾಧನೆ, ದೇವಿಯ ಪೂಜೆ, ಪೂಜಾನುಷ್ಠಾನ. ಸರ್ವಸ್ವರೂಪಿ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೆ ಗೌರೀರ್ಮ್ಯಮಾಯಸ್ ಲೀಲಾ ನಿಕ್ಷತ್ತದ್ವಿಪದೀನ್ ಬಿಪದೀಂ ಸಾಂ ಚತುಷ್ಪದಿ ಅಷ್ಟಾಪದೀನೌಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್ ಜಾತವೇದಸೆ ಸನವಾಮ ಸೋಮಮರಾತೀತೋ ನಿದಹಾತಿ ವೇದಾಃ ಸನಪರ್ಷತತಿ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿ ತ್ವಾಮಗ್ನಿವರ್ಣಾಂ ತಮಸಾಜ್ವಲಂತೀಂ ವೈಲೋಚನೀಂ ಕರ್ಮಫಲೇ ಸುದುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ ಸುತರಸಿತರಸೇ ನಮಃ. ಅಗ್ನೇ ತ್ವನ್ಪಾರಯಾನವ್ಯೋ ಅಸ್ಮಾನ್ ಸ್ವಸ್ತಿವತಿ ದುರ್ಗಾಣಿ ವಿಶ್ವಾ ಪೌಷ್ಠವತ್ವೇಂ ಬಹುದಾರಭುವೀಂ ಭವಾತು ಕಾಯತನಯಾ ಯಶಯ್ಯೋ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ
ಶುಭ ಮಂಗಳವಾರದ ಮಂಗಳದಾಯಕವಾಗಿರ್ತಕ್ಕಂಥ ಈ ಶುಭ ದಿನ ತಮ್ಮೆಲ್ಲರ ಮನೋಕಾಮನೆ ಶೀಘ್ರವಾಗಿ ಸಿದ್ಧಿಯಾಗಲಿ. ಹಾಗೆ ಈ ಶುಭ ದಿನ ತಾವು ಮಾಡಬೇಕಾಗಿರ್ತಕ್ಕಂತಹ ಪ್ರತಿಯೊಂದು ಕಾಯಕಗಳು ಶೀಘ್ರವಾಗಿ ಫಲ ಸಿಗಲಿ. ಮಾಘ ಮಾಸ ಮಾಘಸ್ನಾನವನ್ನು ಯಾರೆಲ್ಲ ಮಾಡಿದ್ದೀರೋ ನಿಮ್ಮೆಲ್ಲರ ಮನಸ್ಸಲ್ಲಿರ್ತಕ್ಕಂಥ ದುಃಖ ದುಮ್ಮಾನಗಳು ದೂರ ಆಗಿ ಪ್ರತಿಯೊಬ್ಬರ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳು ಸಿದ್ಧಿಯಾಗುವಂಥ ರೀತಿಯಲ್ಲಿರಲಿ. ಮಾಘಸ್ನಾನ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಹಾಗೆ ಮಾಘ ಮಾಸದಲ್ಲಿ ನಡೀತಕ್ಕಂಥ ರಥೋತ್ಸವಗಳನ್ನು ದರ್ಶನ ಮಾಡಿರ್ತಕ್ಕಂಥ ತಮಗೂ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಸಿಗಲಿ. ಇನ್ನು ಶಿವರಾತ್ರಿ ಜಾಗರಣೆ, ಶಿವರಾತ್ರಿಯ ಒಂದು ವಿಶೇಷವಾಗಿರ್ತಕ್ಕಂಥ ಪರ್ವಕಾಲಗಳಲ್ಲಿ ಶಿವನ ದರ್ಶನ ಮಾಡಿರ್ತಕ್ಕಂಥ ನಿಮಗೂ ಸಹಿತ ಮತ್ತಷ್ಟು ಅನುಕೂಲವೇ ಸಿದ್ಧಿಯಾಗಲಿ. ಮಾಘ ಆಯಿತು, ಇನ್ನು ಪಾಲ್ಗುಣ ಮಾಸ ಬಂದಾಯಿತು. ಮಾಘ ಪಾಲ್ಗುಣಗಳಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ದಿನಗಳಂತಲೇ ಹೇಳ್ತಾರೆ. ಹಾಗಾಗಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬೇಕಾದರೂ ಮದುವೆ, ಮುಂಜಿ, ನಾಮಕರಣ, ಗೃಹ ಪ್ರವೇಶ ಇದೆಲ್ಲವೂ ಸಹಿತ ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥದ್ದೇ. ಹಾಗೆ ದೇವರ ಆರಾಧನೆ, ದೇವರ ಪೂಜಾನುಷ್ಠಾನ ಇದೆಲ್ಲವೂ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇನ್ನು ಈ ಕಾಲದಲ್ಲಿ ಒಂದು ಸ್ವಲ್ಪ ಚಿಗುರಿರ್ತಕ್ಕಂಥದ್ದು ಬಹಳ ಕಡಿಮೆನೇ. ಯಾಕೆಂದರೆ ವಸಂತ ಕಾಲ ಎದುರಾಗ್ತಾ ಇದ್ದ ಹಾಗೆ ಎಲೆಗಳೆಲ್ಲ ಸಹಿತ ಉದುರಿ ಬೀಳುವಂಥದ್ದಾಗತ್ತೆ. ಯುಗಾದಿ ಸಮೀಪ ಬರ್ತಾ ಇದ್ದ ಹಾಗೆ ಎಲ್ಲವೂ ಸಹಿತ ಎಲೆಗಳು ಉದುರೋಗುತ್ತೆ, ಹೊಸ ಚಿಗುರು ಬರಕ್ಕೆ ಶುರುವಾಗುತ್ತೆ. ಎಲ್ಲಿಂದ ಎಲ್ಲಿದ್ದರೂ ಸಹಿತ ಹೊಸತನವನ್ನು ಕಾಣ್ತೀವಿ. ಹೊಸ ವರ್ಷ ಎಂಬತಕ್ಕಂಥದ್ದು ಆಗಮ ಆಗ್ತಕ್ಕಂಥದ್ದೇ ಈ ಯುಗಾದಿಯ ಪರ್ವಕಾಲಗಳಲ್ಲಿ. ಯುಗಾದಿ ಬಂತು ಅಂದರೆ ಹೊಸತನ್ನು ತಂತು ಅಂತ. ಹಚ್ಚ ಹಸಿರಿನಿಂದ ಕೂಡಿರ್ತಕ್ಕಂಥ ಪ್ರಕೃತಿ ಪ್ರಪಂಚ. ಅಂತಹ ನಿಟ್ಟಿನಲ್ಲಿ ಈಗ ಸಂಪೂರ್ಣವಾಗಿ ಒಣಗಿ ನಿಂತಿರ್ತಕ್ಕಂಥದ್ದು ಅಥವಾ ಆ ಒಂದು ಸತ್ವಗಳಿರ್ತಕ್ಕಂಥದ್ದು, ಒಂದಷ್ಟು ವನಸಿರಿಗಳು ನಮ್ಮ ಜೀವಕ್ಕೆ ಬೇಕಾಗಿರ್ತಕ್ಕಂಥ ಅಥವಾ ನಮ್ಮ ಕಾರ್ಯಕ್ಕೆ ಬೇಕಾಗಿರ್ತಕ್ಕಂಥ ಅಥವಾ ನಮ್ಮ ಯಶಸ್ಸಿಗೆ ಬೇಕಾಗಿರ್ತಕ್ಕಂಥ ವನಸಿರಿಗಳನ್ನು ಸಂಗ್ರಹಣ ಮಾಡೋದಕ್ಕೆ ಇದು ಸರಿಯಾದಂಥ ಕಾಲ. ಅಂದರೆ ಹೊಸ ಚಿಗುರಿದ್ದರೆ ಅದು ಬೇರೆ ಕೆಲಸ ಮಾಡುತ್ತೆ. ಚಿಗುರಾಗಿ ಬೆಳೆದು ನಿಂತು ಅದು ಸಂಪೂರ್ಣವಾಗಿ ಅದು ಒಣಗಿ ಅಥವಾ ಇನ್ನೇನು ಒಣಗುವ ಸ್ಟೇಜ್ ಆಗಿ ಅಥವಾ ಅದರಿಂದ ಬರುವಂತಹ ಎಲೆಗಳು, ಕಾಂಡ ಮತ್ತು ಅದರಲ್ಲಿರ್ತಕ್ಕಂಥ ಆ ಜೀವಸತ್ವದ ವಿಶೇಷವಾಗಿರ್ತಕ್ಕಂಥ ಅಂಶಗಳನ್ನು ತಂತ್ರ ಮಂತ್ರ ಯಂತ್ರಕ್ಕಾಗಿ ಅಥವಾ ಮನುಷ್ಯರ ಆರೋಗ್ಯಕ್ಕಾಗಿ, ಆಯುರ್ವೇದಿಕ್ಕಾಗಿ ಈ ಸಮಯದಲ್ಲಿ ಬಹಳ ಅದ್ಭುತಕರವಾಗಿರ್ತಕ್ಕಂಥದ್ದು. ಅದಕ್ಕಾಗಿ ಇನ್ನು ಮುಂದಿನ ದಿನಮಾನಗಳಲ್ಲಿ ಗುರುವಾರ ಮತ್ತು ಸೋಮವಾರದಂದು, ಪ್ರತಿ ಗುರುವಾರ ಮತ್ತು ಸೋಮವಾರ ಸಾಧ್ಯವಾದಷ್ಟು ವನಸಿರಿಗಳ ಪರಿಚಯವನ್ನು, ಅಂದರೆ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ಒಂದು ಆರೋಗ್ಯಕರವಾಗಿರ್ತಕ್ಕಂಥದ್ದು, ಮತ್ತೊಂದು ತಂತ್ರಸಾರಗಳಲ್ಲಿ ಬೇಕಾಗಿರ್ತಕ್ಕಂಥದ್ದು. ತಂತ್ರಸಾರ ಅಂದರೆ ಮನುಷ್ಯನ ಯಶಸ್ಸಿಗೆ ಬೇಕಾಗಿರ್ತಕ್ಕಂಥದ್ದು. ನೋಡಿ, ಭಗವಂತ ಈ ಸೃಷ್ಟಿನಲ್ಲಿ ಇದು ಯಾರೊಬ್ಬರು ಪ್ರತ್ಯೇಕವಾಗಿ ಮಾಡಿರ್ತಕ್ಕಂಥದ್ದಲ್ಲ. ಋಷಿಮುನಿಗಳ ಕಾಲದಿಂದಲೂ ಬಂದಿರತಕ್ಕಂಥದ್ದು. ಮನುಷ್ಯನ ಏಳಿಗೆಗಾಗಿ, ಅಭಿವೃದ್ಧಿಗಾಗಿ ತಾನು ಮಾಡುವಂತಹ ಪ್ರತಿಯೊಂದು ಕಾಯಕವೂ ಸಹಿತ ಹೆಚ್ಚಿನ ಯಶಸ್ಸಾಗಿ ಸಿದ್ಧಿಯಾಗಬೇಕಾದರೆ ಪ್ರತಿಯೊಬ್ಬರಿಗೂ ಒಂದೊಂದರ ಒಂದು ಸಹಾಯ ಇದೆ. ಆ ಸಹಾಯವನ್ನು ಪಡೆದು ತಾವು ಮುಂದೆ ಅಭಿವೃದ್ಧಿ ಆಗಲಿ ಎಂಬತಕ್ಕಂಥದ್ದು ಹಿಂದೆ ಋಷಿಮುನಿಗಳ ಒಂದು ಸಂಕಲ್ಪವಾಗಿತ್ತು. ಹಾಗಾಗಿ ಬರೆದಿರ್ತಕ್ಕಂಥ ಪ್ರತಿಯೊಂದು ಗ್ರಂಥಗಳಲ್ಲೂ ಅದರ ಮೂಲಾರ್ಥ ಇರತಕ್ಕಂಥದ್ದು ಹೇಗೆ. ಆದರೆ ಸಾಧ್ಯವಾದಷ್ಟು ಮನುಷ್ಯನ ಏಳಿಗೆಗಾಗಿ, ಅಭಿವೃದ್ಧಿಗಾಗಿ ನಾವು ಯೋಚನೆ ಮಾಡಬೇಕು. ಅದನ್ನು ಹೊರತುಪಡಿಸಿ ನಾವು ಇನ್ನೊಬ್ಬರಿಗೆ ಸಮಸ್ಯೆ ಕೊಡ್ತಕ್ಕಂಥದ್ದು, ನಾನು ಕುಂಟ್ತಾ ಇದ್ದೀರಿ, ನನ್ನ ಪಕ್ಕದಲ್ಲಿರ್ತಕ್ಕಂಥವ್ರು ಅವರು ನನಗಿನ್ನ ಕುಂಟೋದಕ್ಕೋ ಅಥವಾ ದೇಕೊಂಡೇಲಿಕ್ಕೋ ಆದರೆ ಸರಿ ಅಂತ ನಾವು ಯೋಚನೆ ಮಾಡಬಾರ್ದು. ಮನುಷ್ಯ ನಾನು ಅಭಿವೃದ್ಧಿ ಆಗದಿರ ಇದ್ದರೂ ಪಕ್ಕದಲ್ಲಿರ್ತಕ್ಕಂಥವ್ರು ಅಭಿವೃದ್ಧಿ ಆಗಿದ್ದಾರೆ ಅಂದರೆ ಅವರು ಯಾವ ಮಾರ್ಗದಲ್ಲಿ ನಡೆದಿದ್ದಾರೆ ಎಂಬತಕ್ಕಂಥದ್ದು ಚಿಂತನೆ ನಾವು ಮಾಡಬೇಕು. ಆಗ ನಮ್ಮ ಅಭಿವೃದ್ಧಿ ಎಂಬತಕ್ಕಂಥದ್ದು ನಮಗೆ ಅರಿವಿಲ್ಲದಂಥ ರೀತಿ ನಾವು ಅಭಿವೃದ್ಧಿ ಆಗ್ತೀವಿ. ಯಾಕೆಂದರೆ ಆತ ಬೆಳೆದು ಬಂದಂಥ ದಾರಿಯನ್ನು ಸಮಾಧಾನದಿಂದ ನಾವು ಆಲೋಚನೆ ಮಾಡ್ತೀವಿ. ಒಬ್ಬ ವ್ಯಕ್ತಿ ಬೆಳೆದು ದೊಡ್ಡವನಾಗಿದ್ದಾನೆ ಅಂದರೆ ಆ ದೊಡ್ಡವನಾಗಿರ್ತಕ್ಕಂಥ ವ್ಯಕ್ತಿ ಆ ದೊಡ್ಡತನವನ್ನು ನಾವು ಕಾಣಬೇಕಾದ್ರೆ ಆತನ ಶ್ರಮ ಏನು ಎಂಬತಕ್ಕಂಥದ್ದು ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಬೇಕಾಗಿರ್ತಕ್ಕಂಥ ಎಷ್ಟೋ ವನಸಿರಿಗಳಿದೆ, ಎಷ್ಟೋ ತಂತ್ರ ಮಂತ್ರ ಯಂತ್ರಗಳಿದೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದಷ್ಟು ಸಿದ್ಧಿಕಲ್ಪಗಳಿದೆ. ಆ ಸಿದ್ಧಿಕಲ್ಪಗಳನ್ನು, ವಿಶೇಷತೆಗಳನ್ನು ಇನ್ನು ಮುಂಬರತಕ್ಕಂತಹ ದಿನಗಳಲ್ಲಿ ಪ್ರತಿ ಸೋಮವಾರ ಮತ್ತು ಗುರುವಾರದಂದು ವಿಶೇಷವಾದಂತಹ ತಂತ್ರವನ್ನು ನಿಮ್ಮ ಮುಂದೆ ತರುವಂಥ ಒಂದು ಹೊಸ ಪ್ರಯತ್ನವನ್ನು ನಾವು ನಡೆಸ್ತಾ ಇದ್ದೀವಿ. ಮಹರ್ಷಿವಾಣಿ ಕಾರ್ಯಕ್ರಮ ಯಾವಾಗೂ ಹೊಸದಂತೆ, ಅಂದರೆ ಹೊಸದಾಗಿರ್ತಕ್ಕಂಥದ್ದು, ಹೊಸದನ್ನೇ ತೋರಿಸ್ತಕ್ಕಂಥದ್ದು, ಹೊಸ ಪ್ರಯೋಗದ ಬಗ್ಗೆ. ಹೊಸ ಪ್ರಯೋಗ ಅಂದರೆ ನಾವು ಸೃಷ್ಟಿಸ್ತಕ್ಕಂಥ ಪ್ರಯೋಗವಲ್ಲ, ಗ್ರಂಥಗಳ ಆಧಾರಿತವಾಗಿರ್ತಕ್ಕಂಥದ್ದು. ಗ್ರಂಥಗಳಲ್ಲಿ ಏನು ಉಲ್ಲೇಖ ಇದೆ ಆ ಗ್ರಂಥದಲ್ಲಿರ್ತಕ್ಕಂಥ ಒಂದಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ತರುವಂಥ ಒಂದು ಪ್ರಯತ್ನವನ್ನು ಮಾತ್ರ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ತಂಡ ನಿರಂತರವಾಗಿ ನಡೆಸ್ಕೊಂಡು ಬಂದಿದೆ. ಹಾಗಾಗಿ ಮುಂಬರ್ತಕ್ಕಂತಹ ತಿಂಗಳ, ಅಂದರೆ ಈ ತಿಂಗಳಾಗಲಿ ಮುಂದೆ ಬರ್ತಕ್ಕಂಥ ದಿನಗಳಾಗಲಿ ಇದು ಬಹಳ ಅದ್ಭುತಕರವಾಗಿರ್ತಕ್ಕಂಥದ್ದು. ವಿಶೇಷವಾದಂತಹ ವನಸಿರಿಗಳು ಈಗ ಕಣ್ಣಿಗೆ ಬೀಳುವಂಥ ಕಾಲ. ಯಾಕೆಂದರೆ ಹಚ್ಚ ಹಸಿರು ಆಗಷ್ಟೇ ಚಿಗುರು ಬರ್ತಕ್ಕಂತಹ ಕಾಲದಲ್ಲಿ ಯಾವ ವನಸಿರಿನ ನಾವು ಗುರುತಿಡಿಯೋದು ಕಷ್ಟ ಮತ್ತು ಅದರಿಂದ ಏನು ಕಾಯಕ ಅಂತಕ್ಕಂಥದ್ದು ಗೊತ್ತಾಗೋದು ಕಷ್ಟ. ಆದರೆ ಈ ಸಮಯ ಮಾತ್ರ ವನಸಿರಿಗಳ ಸಂಗ್ರಹಣಕ್ಕೆ ಇದು ಬಹಳ ಹೇಳಿ ಮಾಡಿಸಿದಂಥ ಮಾಸ. ಯಾಕೆಂದರೆ ಇನ್ನೇನು ಆಗೋಯಿಗೂ ಅಂದರೆ ವಸಂತ ಬಂದ್ಬಿಡುತ್ತೆ. ಆ ವಸಂತ ಬರೋದಕ್ಕೆ ಮುನ್ನ
ನಾವು ಈ ಒಂದು ಅನುಷ್ಠಾನವನ್ನು ಮಾಡಬೇಕು. ಅಂದರೆ ಈ ತಂತ್ರಗಳನ್ನು, ಈ ವನಸೆರೆಗಳ ಸಂಗ್ರಹಣದಲ್ಲಿ ನಾವು ಮುಂದಾಗಬೇಕು. ಅದಕ್ಕಾಗಿ ಒಂದು ಹೊಸ ಚಿಂತನೆ ಈಗ ನಡೀತಾ ಇದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಶ್ರೀನಿವಾಸ್ ಶರ್ಮಾ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವೋಪಾಸ್ಮಹೇ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತು. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದರಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಮನೋಗತ ಪ್ರಶ್ನಾತಂತ್ರವನ್ನು ಪ್ರಾರಂಭ ಮಾಡೋಣ. ಬಹಳ ವಿಶೇಷವಾಗಿ ಮಂಗಳವಾರ ದೇವಿಯ ಸಂಪೂರ್ಣ ಕೃಪಾಶೀರ್ವಾದ 12 ರಾಶಿಗಳಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಸಿಗಲಿ ಅಂತ ನಾನು ಕೂಡ ನನ್ನ ಆರಾಧ್ಯ ದೇವತೆ ಲಲಿತಾ ರಾಜರಾಜೇಶ್ವರಿಯಲ್ಲಿ ತಾಯಿಯಲ್ಲಿ ಬಹಳ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತೇನೆ. ಇನ್ನು ಹಿಂದಿನ ಭಾಗದಲ್ಲಿ ಬಹಳ ವಿಶೇಷವಾಗಿ ಗುರುಗಳು ತಿಳಿಸ್ತಾ ಇದ್ರು, ಇನ್ನೇನು ಆಗೋ ಈಗೋ ಅಂದರೆ ಯುಗಾದಿ ಬರುತ್ತೆ ಅಂತ ಹೇಳಿ. ಆಗಲೇ ಒಂದು ಪ್ರಶ್ನೆ ಮೂಡಿತ್ತು. ಇದು ಇವತ್ತಿನ ದಿವಸ ಸಾಕಷ್ಟು ಜನ ಯುವಕರಲ್ಲಿ, ಸಾಕಷ್ಟು ಜನ ವಿತಂಡವಾದಿಗಳಲ್ಲಿ ಈ ಒಂದು ಪ್ರಶ್ನೆ ಮೂಡಿದೆ. ಈ ಒಂದು ಪ್ರಶ್ನೆ ನನಗೆ ಸಂಪೂರ್ಣವಾಗಿರ್ತಕ್ಕಂಥ ಇದರ ಬಗ್ಗೆ ಅರಿವಿದೆ. ಆದರೆ ಇದರ ಅರಿವು ಇಲ್ಲದೆ ಮಾತಾಡ್ತಾ ಇರತಕ್ಕಂಥ ಒಂದಷ್ಟು ಜನ ವಿತಂಡವಾದಿಗಳಿಗೆ ಈ ಒಂದು ಪ್ರಶ್ನೆಯನ್ನು ನಾನು ಅವರ ಮುಖಾಂತರ ನಾನು ನಿಮ್ಮನ್ನು ಕೇಳಬೇಕು ಅಂತ ನನ್ನ ಮನಸ್ಸಲ್ಲಿ ಒಂದು ಆಸೆ ಇದೆ ಗುರುಗಳೇ. ವಿತಂಡವಾದಿಗಳು ಅಂದರೆ ಯಾರೋ ಅಪಾರ್ಥ ಮಾಡ್ಕೊಳ್ಬೇಡಿ. ಆದರೆ ಈ ಒಂದು ವಿಚಾರವಾಗಿ ಪ್ರತಿ ವರ್ಷವೂ ಕೂಡ ಎಲ್ಲೋ ಒಂದು ಕಡೆ ಘರ್ಷಣೆಗಳು, ವಿಚಾರಗಳು, ಮನಸ್ತಾಪಗಳು ಸಾಕಷ್ಟು ಉಂಟಾಗ್ತಾನೆ ಇರುತ್ತೆ. ಆದರೆ ನನಗೊಂದು ಆಸೆ ಏನಪ್ಪ, ನನಗೊಂದು ಸಂತೋಷ ಏನಪ್ಪ ಅಂದರೆ, ಹೊಸ ವರ್ಷ ಎಲ್ಲರೂ ಕೂಡ ನಾವೆಲ್ಲರೂ ಕೂಡ ಏನು ಮಾಡ್ತಾ ಇದ್ದೀವಿ, ಇತ್ತೀಚಿನ ದಿನಮಾನಗಳಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳು. ಜನವರಿ 1 ಹೊಸ ವರ್ಷ ಅಂದರೆ ನಾವೆಲ್ಲರೂ ಕೂಡ ಬಹಳ ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡ್ತಾ ಇದ್ವಿ. ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಎಲ್ಲೋ ಒಂದು ಕಡೆ ಈ ಒಂದು ಯುಗಾದಿ, ಸಂಕ್ರಾಂತಿ ಎಂಬತಕ್ಕಂಥ ವಿಚಾರ ಬಂದರೆ ಮನೆಯಲ್ಲಿರ್ತಕ್ಕಂಥವ್ರು ಮಕ್ಕಳು ಎಲ್ಲೋ ಒಂದು ಕಡೆ ನಾವು ಕೂಡ ಆಲಸ್ಯತನವನ್ನು ತೋರಿಸಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಹಿಂದುತ್ವ, ಈ ಒಂದು ಧರ್ಮ ಜಾಗೃತಿಯ ಕೆಲಸ ಮೊದಲಿಂದನೂ ಕೂಡ, ಪುರಾತನ ಕಾಲದಿಂದನೂ ಕೂಡ ಬಂದಿರತಕ್ಕಂಥ ಈ ಒಂದು ಕೆಲಸ. ಆದರೆ ಇಲ್ಲಿ ನಾನು ಒಂದು ಸ್ಪಷ್ಟೀಕರಿಸಲಿಕ್ಕೆ ಇಷ್ಟಪಡ್ತೇನೆ. ಇದರಿಂದ ಯಾರೂ ಕೂಡ ಅಪಾರ್ಥವನ್ನು ಮಾಡ್ಕೊಳ್ಬಾರ್ದು. ಜನವರಿ 1 ಹೊಸ ವರ್ಷ ಒಪ್ಕೊಳ್ತಕ್ಕಂಥ ಮಾತೆ, ನಾವು ಅದಕ್ಕೆ ಯಾವುದೇ ರೀತಿ ವಿರೋಧ ಮಾಡೋದಿಲ್ಲ. ನಾವೆಲ್ಲವನ್ನೂ ಕೂಡ ಸ್ವಾಗತಿಸ್ತೀವಿ. ಆದರೆ ಇಲ್ಲಿ ನಮ್ಮದನ್ನು ಕೂಡ ಸ್ವಾಗತಿಸಬೇಕಲ್ವ ಎಲ್ಲರೂ, ಅದೊಂದು ವಿಚಾರವಾಗಿ ಅಷ್ಟೇ. ಯುಗಾದಿ, ನಾನು ಮೊದಲು ಗುರುಗಳಲ್ಲಿ ಒಂದು ಪ್ರಶ್ನೆ ಇಡೋದೇನಪ್ಪ ಅಂದರೆ, ಯುಗಾದಿನೇ ನಮಗೆ ಹೊಸ ವರ್ಷ ಅಂತ ಯಾವ ರೀತಿ ಲೆಕ್ಕಾಚಾರ ಆಗ್ತೀವಿ ಗುರುಗಳೇ? ಆ ಒಂದು ವಿಚಾರವನ್ನು ನಾನು ನಿಮಗೆ ಕೇಳಬೇಕು. ಅದರ ಮಧ್ಯದಲ್ಲಿ ನಮ್ಮೆಲ್ಲ ಜನತೆಗೂ ಕೂಡ ಒಂದು ಹೇಳೋದೇನಪ್ಪ ಅಂದರೆ, ಹೊಸ ವರ್ಷ ಜನವರಿ 1ನೇ ತಾರೀಕಿನಿಂದ ಹೊಸ ವರ್ಷ ಎಂಬತಕ್ಕಂಥದ್ದನ್ನು ನಾವು ಮಾತ್ರ ಆಚರಣೆಯನ್ನು ಮಾಡ್ತೀವಿ. ಆದರೆ ಒಂದು ಅರ್ಥ ಮಾಡ್ಕೊಳ್ಳಿ, ಯುಗಾದಿ ಎಂಬತಕ್ಕಂಥ ಆ ಒಂದು ಹೊಸ ವರ್ಷ ಪ್ರಕೃತಿ ದತ್ತವಾಗಿ ಆಚರಣೆಯನ್ನು ಮಾಡ್ತಕ್ಕಂಥ ಹಬ್ಬ ಅಂತಲೇ ಹೇಳ್ಬೋದು. ಇದರಲ್ಲಿ ಪಂಚಭೂತಗಳು, ಪ್ರಕೃತಿ ಪ್ರತಿಯೊಂದನ್ನು ಕೂಡ ಇರ್ತಕ್ಕಂಥ ಆ ಹಳೆಯ ಎಲ್ಲ ಬೆಳೆಗಳು ಎಲ್ಲವನ್ನೂ ಕೂಡ ಬಿಟ್ಟು ಹೊಸದಾಗಿ ಚಿಗುರ್ತಕ್ಕಂಥದ್ದು. ಇದನ್ನು ತಾವು ಅರ್ಥ ಮಾಡ್ಕೊಳ್ಬೇಕು. ಇದರ ಅರ್ಥಾರ್ಥ ವಿಚಾರಗಳನ್ನು ಇನ್ನಷ್ಟು ಗುರುಗಳ ಬಾಯಿಂದ ತಿಳ್ಕೊಂಡು ನಾನು ಇದನ್ನು ಪ್ರಾರಂಭದ ಹಂತದಲ್ಲೇ ಕೇಳೋನಿದ್ದೆ. ಆದರೆ ಮೊದಲನೇದಾಗಿ ಅವರ ಆಶೀರ್ವಾದ ತಗೊಂಡು ಅವರ ಪಾದಗಳಿಗೆ ನಮನವನ್ನು ಮಾಡಿ, ನಮ್ಮ ತಂದೆ ತಾಯಿನ ಪ್ರಾರ್ಥನೆಯನ್ನು ಮಾಡಿ, ಗುರುಗಳನ್ನು ಪ್ರಾರ್ಥನೆ ಮಾಡಿದ್ದಾದ ನಂತರ ಇಲ್ಲಿ ಮನೋಗತ ಪ್ರಶ್ನಾತಂತ್ರಕ್ಕೆ ಪ್ರಾರ್ಥನೆಯನ್ನು ಮಾಡಿದ್ದಾದ ನಂತರ ಈ ಪ್ರಶ್ನೆ ಕೇಳೋಣ ಅಂತ ಹೇಳಿ ತಡೆದೆ ಅಷ್ಟೇ. ಆದರೆ ಈಗ ನಿಮ್ಮ ಮುಂದೆ ಇಡ್ತಾ ಇದ್ದೀರಿ ಗುರುಗಳೇ, ಯಾಕೆ ಯುಗಾದಿಯನ್ನು ನಾವು ಪ್ರಶ್ನೆಗೆ ತಕ್ಕ ಉತ್ತರ ನೀವೇ ಕೊಟ್ಟಾಗೋಯ್ತು. ಯುಗದ ಆದಿ. ಹೌದು, ಯುಗಾದಿ ಯುಗದ ಆದಿ. ಹಾಂ, ಪ್ರತಿಯೊಂದು ಒಂದೊಂದು ಯುಗ ಅಂತ ಹೇಳ್ತಾರೆ. ಹಾಂ, ವರ್ಷಕ್ಕೆ ಪ್ರಾರಂಭದಲ್ಲಿ ನೋಡಿ, ಇಂಗ್ಲಿಷ್ ದಿನಾಂಕ ಜನವರಿ 1 ಕ್ಯಾಲೆಂಡರ್ಗೆ ಮಾತ್ರ. ಕ್ಯಾಲೆಂಡರ್ ಪ್ರಿಂಟ್ ಮಾಡಿದ್ರೆ ಕ್ಯಾಲೆಂಡರ್, ಪ್ರಿಂಟ್ ಮಾಡಿಲ್ಲ ಅಂದರೆ ಕ್ಯಾಲೆಂಡರ್ ಇಲ್ಲ. ಜನವರಿ ಅಂತ ನಾವು ಅಂದುಕೊಂಡಿದ್ದೀವಿ, ಜನವರಿ ಬಂದಾಯಿತು. ಆದರೆ ಮನುಷ್ಯ ತಾನು ತನ್ನ ಸ್ವಬುದ್ಧಿಯಿಂದ ಅಂದುಕೊಳ್ಳೋದೇನು ಬೇಡ. ಹೊಸ ವರ್ಷ ಯಾವಾಗ ಪ್ರಾರಂಭ ಆಗುತ್ತೆ ಅಂದರೆ, ಹೊಸತ್ತು ಬಂದಾಗ ಎಲ್ಲರೂ ಸಹಿತ ಕಣ್ಣು ಕೋರೈಸುವಂಥ ರೀತಿ ಈ ಸುಂದರವಾದಂಥ ಪ್ರಕೃತಿ ಮಾತೆ ಹಚ್ಚ ಹಸಿರಿನಂತೆ ಕಂಗೊಳಿಸುವಂಥ ಕಾಲ ಅದು ಹೊಸ ವರ್ಷ. ಹಿಂಪಾದಂಥ ಧ್ವನಿಯಿಂದ ಹಾಡುವಂಥ ಕೋಗಿಲೆ ಯಾವಾಗ ತನ್ನ ಧ್ವನಿಯನ್ನು ಬಿಚ್ಚಿ ಹಾಡುತ್ತೋ ಆಗ ಹೊಸ ವರ್ಷ.
ಯಾವಾಗ ಈ ಸುಂದರವಾದಂತಹ ಪ್ರಪಂಚವನ್ನು ನೋಡಿ ನಾಟ್ಯವನ್ನು ಮಾಡುತ್ತೋ, ನವಿಲು ನಾಟ್ಯ ಮಾಡುವ ಕಾಲ ಹೊಸ ವರ್ಷ. ಮನುಷ್ಯನಿಗೆ ಈ ಋತುಗಳ ಆ ವಿಶೇಷತೆಯನ್ನು ಕಾಣಬೇಕಾದ್ರೆ ಹೊಸ ವರ್ಷ ಪ್ರಾರಂಭವೇ ಆ ಯುಗಾದಿ. ಅದಕ್ಕೆ ಯುಗದ ಆದಿ ಯುಗಾದಿ ಅಂತ ಹೇಳ್ತಾರೆ. ಅದಕ್ಕೆ ನಿಮ್ಮ ಬಾಯಲ್ಲೇ ಬಂದಾಗೋಯ್ತು. ಪ್ರಕೃತಿ ದತ್ತವಾಗಿ ನಾವು ಆಚರಿಸುವಂತಹ, ಪ್ರಕೃತಿಯೇ ಆಚರಿಸಿಕೊಳ್ಳುವಂತಹ ಹಬ್ಬ ಅದು ಹೊಸ ವರ್ಷ, ಅದು ಯುಗಾದಿ ಅಂತ. ಆದರೆ ಇಲ್ಲಿ ವನಸಿರಿಗಳ ಸಂಗ್ರಹಣಕ್ಕೆ ಬಹಳ ಯೋಗ್ಯವಾದಂಥ ಕಾಲ ಇದು. ಆದರೆ ಕಾಡಲ್ಲಿ ನಡೆಯೋದು ಸ್ವಲ್ಪ ಕಷ್ಟ. ಯಾಕೆಂದರೆ ಯಾವುದೇ ವನಸಿರಿಗಳು ಇವತ್ತಿನ ದಿವಸ ಕಾಡು ನಾಡಾಗಿದೆ. ರೈತ ಬೆಳೀತಕ್ಕಂತಹ ಭೂಮಿ ಇವತ್ತು ಮನೆಗಳಾಗ್ಬಿಟ್ಟಿದೆ. ಹಾಗಾಗಿ ಒಂದಷ್ಟು ವನಸಿರಿಗಳು ಸಿಗಬೇಕಾದ್ರೆ ಸ್ವಲ್ಪ ದೂರ ಪರಿಕ್ರಮಿಸಬೇಕಾಗಿದೆ. ಇದಕ್ಕಾಗಿ ಇನ್ನು ಮುಂಬರ್ತಕ್ಕಂತಹ ದಿನಗಳಲ್ಲಿ ಒಂದೊಂದು ವನಸಿರಿ ನಾವು ಗಿಡದಿಂದ ಅಥವಾ ಮರದಿಂದ ಅಥವಾ ಆ ಬಿಡುವಂತಹ ಆ ಸಾನ್ನಿಧ್ಯದಿಂದ ವನಸಿರಿಯನ್ನು ಸಂಪೂರ್ಣ ತೆಗೆದ್ರೆ ಪುನಃ ಬೆಳೆ ಸಿಗೋದಿಲ್ಲ. ಅದಕ್ಕಾಗಿ ಆ ವನಸಿರಿಗಳ ಸಾನ್ನಿಧ್ಯದಲ್ಲೇ ಹೋಗಿ ಅಲ್ಲಿ ಅದರ ತಂತ್ರಸಾರವನ್ನು ಮಾಡಿ ಅದರ ಫಲಾಫಲಗಳು ಏನು ಎಂಬತಕ್ಕಂಥದ್ದನ್ನು ಸಂಪೂರ್ಣ ಮಾಹಿತಿ ನಿಮ್ಮ ಮುಂದಿಡುವಂಥ ಹೊಸ ಪ್ರಯತ್ನವನ್ನು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ತಂಡ ನಡೆಸುತ್ತೆ. ಅದರ ಚಿಂತನೆ ಈಗ ನಡೀತಾ ಇದೆ. ಅಂದರೆ ಹೊಸತನವನ್ನು ನುಡಿಸುವಂಥದ್ದು, ಹೊಸತನವನ್ನು ನೋಡಬೇಕಾಗಿರ್ತಕ್ಕಂಥದ್ದು. ಮತ್ತು ಇವತ್ತಿನ ಪೀಳಿಗೆಗೆ ಶ್ರೀನಿವಾಸ ಶರ್ಮನಿಗೆ ಇರ್ತಕ್ಕಂಥ ಆ ಒಂದು ಮನಸ್ಸಲ್ಲಿರ್ತಕ್ಕಂಥ ಚಿಂತನೆ ಇದೆಯಲ್ಲ, ಆ ಚಿಂತನೆ ನಿಜಕ್ಕೂ ಮೆಚ್ಚುವಂಥದ್ದು. ಮನೆಯಲ್ಲಿ ಯಾವಾಗ ಪೋಷಕರ ಮಾತು ಮಕ್ಕಳು ಆಲಿಸೋದಿಲ್ವೋ ಆಗ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದ ಆ ಒಂದಷ್ಟು ಧರ್ಮ ಸೂಕ್ಷ್ಮಗಳು ಮಕ್ಕಳಿಗೆ ತಿಳಿ ಹೇಳಲಿಕ್ಕೆ ಆಗುವುದಿಲ್ಲ. ಯಾಕೆಂದರೆ ಮಕ್ಕಳೇ ಹಿರಿಯರಿಗೆ ಪಾಠ ಹೇಳೋ ಲೆವೆಲ್ಗೆ ಹೊರಟೋಗಿದ್ದಾರೆ. ಈಗ ಎಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅಂದರೆ ಗುರುಗಳೇ, ಹೊಸ ವರ್ಷ ಆದರೆ 12 ಗಂಟೆ 1 ಗಂಟೆವರೆಗೂ ಎದ್ದಿರ್ತಾರೆ. ಯುಗಾದಿ ಬಂದರೆ ಬೆಳಗ್ಗೆ 9 ಗಂಟೆ 10 ಗಂಟೆ ಆದರೂ ಮಲ್ಕೊಂಡೇ ಇರ್ತಾರೆ. ಹೌದು, ಯಾಕೆಂದರೆ ಎಲ್ಲೋ ಒಂದು ಕಡೆ ಸೂರ್ಯಚಂದ್ರರ ಬೆಳಕು ಮತ್ತು ಪ್ರತ್ಯಕ್ಷವಾಗಿ ಕಾಣತಕ್ಕಂಥ ದೇವರು, ಅದನ್ನು ನಾವು ಸೈಂಟಿಫಿಕ್ ಆಗಿ ಏನು ಹೇಳ್ತೀವಿ, ಸೂರ್ಯ ಚಂದ್ರರು ಅವರು ಒಂದು ಗ್ರಹಗಳಷ್ಟೇ. ಈ ಪ್ರಕಾರವಾದಂಥ ಚಿಂತನೆ ಅಂದರೆ ಅವರನ್ನು ನಾವು ದೇವರ ಮಾಡಿ ಅವರಲ್ಲೂ ಇರ್ತಕ್ಕಂಥ ಒಂದು ಶಕ್ತಿಯನ್ನು ನಾವು ಆಲೋಚನೆ ಮಾಡಬೇಕು. ನೋಡಿ, ಮನುಷ್ಯ ತಾಯಿ ಗರ್ಭದಲ್ಲಿ ಹುಟ್ಟುತ್ತಾನೆ, ಒಂದಲ್ಲ ಒಂದು ದಿವಸ ತಲೆ ಉರುಳುತ್ತಾನೆ, ಆತ ಮಣ್ಣಲ್ಲಿ ಮಣ್ಣಾಗ್ತಾನೆ, ಅಗ್ನಿಗೆ ಸೇರ್ತಾನೆ, ಪಂಚಭೂತಗಳಲ್ಲಿ ಲೀನವಾಗ್ತಾನೆ. ಆದರೆ ಸೂರ್ಯಚಂದ್ರರು ನಾವಿರುವ ತನಕ, ನಾವಿಲ್ದಿದ್ದರೂ ಮುಂದಿನ ಪೀಳಿಗೆ ಬರುವವರೆಗೂ ಇದನ್ನು ಅರ್ಥ ಮಾಡ್ಕೋಬೇಕು ನಾವು. ಮತ್ತು ಮನುಷ್ಯನಿಗೆ ಯಾರೂ ಇಲ್ಲ ಅನ್ಯ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಾ ಇಲ್ಲ. ಧರ್ಮವಾಗಿ ಬಿಟ್ಟು ಅಥವಾ ನೀನು ನಡಿಬೇಕಾದ ಹಾದಿ ಬಿಟ್ಟು ಅಥವಾ ನಿನ್ನ ಸಂಪಾದನೆ ಬಿಟ್ಟು ಅಥವಾ ನಿನ್ನ ಸುಂದರವಾದ ಬದುಕನ್ನು ಬಿಟ್ಟು ಇನ್ನೊಂದು ಹೊಸ ಬದುಕಿಗೆ ನಾವು ಕರ್ಕೊಂಡು ಹೋಗ್ತಾ ಇಲ್ಲ. ಆನಂದ್ ಗುರುಜಿಯವರಾಗಲಿ ಅಥವಾ ಈ ಮಹರ್ಷಿವಾಣಿ ಕಾರ್ಯಕ್ರಮ ಆಗಲಿ, ಇದನ್ನೆಲ್ಲರೂ ಅರ್ಥ ಮಾಡ್ಕೋಬೇಕಾದಂಥ ಒಂದು ವಿಚಾರ ಇದೆ. ಹಿಂದಿನ ಪದ್ಧತಿಗಳೇನಿದೆ, ಹಿಂದಿನ ಒಂದು ಆಚಾರ ಏನಿದೆ, ನಮ್ಮ ಹಿರಿಯರು ತಾತ ಮುತ್ತಾತನ ಕಾಲದಿಂದ ಅವರು ಏನು ನಡೆಸ್ಕೊಂಡು ಬಂದಿದ್ದಾರೆ ಅದು ನಡೀತಾ ಇದೆ. ಅದು ಮಕ್ಕಳಿಗೆ ಪಾಠ ಹೇಳಬೇಕಾಗಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಮನೆಯಲ್ಲಿರ್ತಕ್ಕಂಥ ಪೋಷಕರು, ತಂದೆ ತಾಯಿ ಈ ಒಂದು ಪಾಠ ಪ್ರವಚನವನ್ನು ಹೇಳುವಷ್ಟು ಆ ತಾಳ್ಮೆ, ವ್ಯವಧಾನತೆ ಮತ್ತು ಆ ಪರಿಸ್ಥಿತಿಗಳನ್ನು ನಾವು ಕಳ್ಕೊಳ್ತಾ ಇದ್ದೀವಿ. ಯಾಕೆಂದರೆ ಇವತ್ತಿನ ಶಾಲಾ ಕಾಲೇಜುಗಳಲ್ಲಿ ಪಾಠ ಪ್ರವಚನ ಎಂಬತಕ್ಕಂಥದ್ದು ಬರೀ ಪುಸ್ತಕದ ಬದನೆಕಾಯಿ ಮಾತ್ರ. ಬರೀ ಪುಸ್ತಕದ ಬದನೆಕಾಯಿ ಹಾಕಿ ಕುಳಿತುಕೊಂಡಿದೆ ಇವತ್ತು ಶಾಲಾ ಕಾಲೇಜುಗಳಲ್ಲಿ ನಡೀತಿರ್ತಕ್ಕಂಥ ಪಾಠ ಪ್ರವಚನ. ಎಲ್ಲರೂ ಚಿಂತನೆ ಮಾಡ್ತಿರೋದು ಇದ್ದೇನೆ. ಹಿಂದೆಲ್ಲ ಒಂದು ಮಗ್ಗಿ ಪುಸ್ತಕದಲ್ಲಿ ಸಂಪೂರ್ಣವಾದಂಥ ರೀತಿ ಇತ್ತು. ವಾರಕ್ಕೆ ಎಷ್ಟು ದಿವಸ, ನಕ್ಷತ್ರಗಳೆಷ್ಟು, ತಿಥಿ ಎಷ್ಟು, ವಾರ ಏನು, ಯಾವ ಕಾಲದಲ್ಲಿ ಮಳೆ ಬರುತ್ತೆ, ಯಾವ ಋತುಗಳು ಏನು ಹೇಳುತ್ತೆ, ಆ ಋತುಗಳ ಕಾಲವನ್ನು ಹೇಳ್ತಾ ಇತ್ತು. ಮಳೆ ಯಾವಾಗ ಬರುತ್ತೆ ಹೇಳ್ತಿದ್ರು, ಅಧಿಕವಾದಂಥ ಬಿಸಿಲು ಯಾವ ಕಾಲ ಅಂತ ಹೇಳ್ತಿದ್ರು. ಇದೆಲ್ಲವೂ ಸಹಿತ ಒಂದು ಮಗ್ಗಿ ಪುಸ್ತಕದಲ್ಲಿತ್ತು. ಇವತ್ತು ಯಾವ ಮಕ್ಕಳಿಗೆ ಮಗ್ಗಿ ಪುಸ್ತಕದಲ್ಲಿರ್ತಕ್ಕಂಥ ಪ್ರವಚನ ಇದೆ? ಯಾವ ಮಕ್ಕಳಿಗೆ ಸಂಡೇ ಮಂಡೇ ಅಂದ್ಬಿಟ್ರೆ ಭಾನುವಾರ ಸೋಮವಾರದ ಪಾಠವೇ ಇಲ್ಲ. ಮಕ್ಕಳಿಗೆ ತಿಥಿ ವಾರ ನಕ್ಷತ್ರ ಇದು ಯಾವುದು ಹೇಳೋ ಮಟ್ಟಕ್ಕೆ ಇಲ್ಲ. ಸದ್ಯ ಮಕ್ಕಳ ಕಾಸ್ಟ್ಯೂಮ್ ಬಗ್ಗೆ ಮಾತಾಡಿದ್ರೇ ನಮ್ಮ ಮೇಲೆ ಹುರಿದು ಬೀಳ್ತಾರೆ. ಆ ಮಕ್ಕಳ ನಾಳೆ ದಿವಸ ಬೀದಿಯಲ್ಲಿ ಕೂತು ಅವರು ಅವಸ್ಥೆಗಳು ನೋಡ್ಲಿಕ್ಕೆ ಆಗ್ತಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ನಾವು ಪ್ರತಿ ಸದ್ಯ ಧ್ವನಿ ಎತ್ತಿದ್ರೂ ಪೋಷಕರಿಗೆ ಇನ್ನೂ ತಲೆಗೆ ಹತ್ತಲೇ ಇಲ್ಲ. ಅವರು ಮನೆ ಮಕ್ಕಳಿಗೆ ಅದು ತೊಂದರೆ ಆದಾಗ ಮಾತ್ರ ಅಯ್ಯೋ ನನ್ನ ಮಗು ಹಿಂಗಾಯ್ತೆ ಅಂತ ಚಿಂತನೆ ಮಾಡೋ ಪರಿಸ್ಥಿತಿ ಈ ಮಟ್ಟಕ್ಕೆ ಹೋದಾಗ ಏನು ಹೊಸದೇನು, ಹೊಸತನವೇನು? ಆದರೂ ಹೊಸ ವರ್ಷ ಹೊಸತನ್ನು ಸ್ವಾಗತಿಸಬೇಕು. ಹಾಗೆ ವರ್ಷ ಮುಗಿಯೋದ್ರೊಳಗಾಗಿ ಇನ್ನಷ್ಟು ವಿಶೇಷತೆಗಳ ಒಂದಷ್ಟು ಮಾಹಿತಿ ಇದೆ, ಅದನ್ನು ನಾವು ನಿಮಗೆ ತಿಳಿಸಬೇಕು. ಅದಕ್ಕಾಗಿ ಮಹರ್ಷಿವಾಣಿ ಕಾರ್ಯಕ್ರಮದ ಒಂದೊಂದು ಗಳಿಗೆಯೂ ಅಮೂಲ್ಯವಾಗಿರ್ತಕ್ಕಂಥದ್ದೇ. ಒಳ್ಳೆಯದಾಗಲಿ. ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ.
ಶುಭ ಮಂಗಳವಾರದ ಈ ಶುಭ ದಿನದ ವಿಶೇಷತೆ ಏನು ತಿಳ್ಕೊಳ್ಳೋ ಗುರುಜಿಯವರಿಂದ ಗುರುಜಿ ಪಂಚಾಂಗ ಶ್ರವಣ ಮಾಡೋಣ. ಖಂಡಿತಮ್ಮ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರಿ ಚಕ್ರೇಶ್ವರಿ ಬಾಲಾ ತ್ರಿಪುರ ಸುಂದರಿ. ಓಂ ಶ್ರೀಂ ಮಾತಾಯ ನಮಃ. ಓಂ ಮಹಾಕಾಳಾಯ ನಮಃ. ಬ್ರಹ್ಮಾಂಡಾಯ ನಮಃ. ಬ್ರಹ್ಮವಿಷ್ಣವೇ ನಮಃ. ಮಹಾಮೂರ್ತಯೇ ನಮಃ. ತ್ರೈಮೂರ್ತಯೇ ನಮಃ. ಶ್ರೀ ಶುಭಕೃತ್ನಾಮ ಸಂವತ್ಸರೆ ಉತ್ತರಾಯಣೆ ಶಿಷ್ಯ ಋತು ಪಾಲ್ಗುಣ ಮಾಸ ಶುಕ್ಲಪಕ್ಷ. ಶುಕ್ಲ ಪ್ರಾರಂಭ ಆಯಿತು, ಅಮಾವಾಸ್ಯೆ ಮುಗಿತು, ಶುಕ್ಲಪಕ್ಷ ಪ್ರಾರಂಭ ಆಯಿತು. 21/2/2023 ಮಂಗಳವಾರ, ಪ್ರತಿ ಶತಭಿಷ ನಕ್ಷತ್ರ. ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಇವತ್ತು ತಾವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಯಶಸ್ಸಿದೆ. ಹಾಗೆ ದೇವಿಯ ಪ್ರಾರ್ಥನೆಯೊಂದಿಗೆ ಈ ಶುಭ ದಿನ ಸರ್ವರಿಗೂ ಸಕಲ ಮಂಗಳಗಳನ್ನು ಸಿದ್ಧಿಪಡಿಸುವಂತಹ ಯೋಗ ಫಲ ಇದೆ. ಹಾಗಾಗಿ ಅದರ ಮಧ್ಯದಲ್ಲಿ ಬಿಸಿಲಿನ ತಾಪಮಾನ ಸಹಿತ ಈಗಾಗಲೇ ಸಾಕಷ್ಟು ಭರದಿಂದ ಸಾಕ್ತಾ ಇದೆ. ಯಾವಾಗ ರಥಸಪ್ತಮಿ ಆಯಿತು, ಸೂರ್ಯ ರಥವನ್ನೇರಿ ಕೂತ್ಕೊಂಡು ಅಲ್ಲಿಂದ ಆಚೆಗೆ ಹಬ್ಬ ಹಸನ್ನು ಬೆಳಗ್ಗೆ 10-10:30 ಆಗಿಬಿಟ್ರೆ ಸಾಕು ಬಿಸಿಲಿನ ತಾಪಮಾನ. ಕರ್ನಾಟಕದಲ್ಲಿ ಬೆಂಗಳೂರು ಸದಾಕಾಲ ತಂಪಿರ್ತಕ್ಕಂಥ ಸ್ಥಳ, ಅಂತಹ ಕಡೆನೇ ಈ ಪಾಟಿ ಬಿಸಿಲಾಗ್ತಾ ಇದೆ. ಈ ಸತಿ ಸಾಕಷ್ಟು ಬಿಸಿಲಿನ ಧಗೆ ಇದೆ. ಇನ್ನು ಬಾರ್ಡ್ರುಗಳಲ್ಲಿ ಆಂಧ್ರ ಬಾರ್ಡ್ರ್ ಆಗಲಿ ಅಥವಾ ಕರ್ನಾಟಕದ ಮೂಲೆಗಳಲ್ಲಾಗಲಿ ಅಲ್ಲಿ ಇನ್ನಷ್ಟು ಹವಾಮಾನ, ಅಲ್ಲಿರ್ತಕ್ಕಂಥ ಒಂದಷ್ಟು ಪರಿಸರ, ಈ ಪ್ರಕೃತಿದತ್ತವಾಗಿರ್ತಕ್ಕಂಥದ್ದು ಬಿಸಿಲಿನ ತಾಪಮಾನ ಸಾಕಷ್ಟು ಇದೆ. ಹಾಗಾಗಿ ಈಗ ಅತಿಯಾದಂತಹ ಚಳಿಯಿಂದ ಸಡನ್ನಾಗಿ ಬಿಸಿಲಿಗೆ ಬಂದಿರೋದ್ರಿಂದ ಶಾಸ್ತ್ರನೇ ಹೇಳುತ್ತೆ, ಶಿವರಾತ್ರಿ ಆಗ್ತಾ ಇದ್ದಂಗೆ ಚಳಿ ಶಿವ ಅಂತ ಹೊರಟೋಗ್ಬಿಡುತ್ತಂತೆ. ಹಾಗೆ ಈಗ ಬೇಗ ಚಳಿ ಕಡಿಮೆ ಆಯಿತು, ಬಿಸಿ ಧಗೆ ಜಾಸ್ತಿ ಆಯಿತು. ಆದರೆ ಆರೋಗ್ಯವನ್ನು ಸರಿ ಕಾಪಾಡ್ಕೋಬೇಕು. ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುವಂತಹ ಕಾಲ. ಮನೇಲಿ ಸಣ್ಣ ಪುಟ್ಟ ಮಕ್ಕಳಿದ್ದರೆ, ವಯಸ್ಸಾಗಿರ್ತಕ್ಕಂತಹ ವೃದ್ಧರಿದ್ದರೆ ಅವರ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಇಟ್ಕೊಳ್ಳಿ. ಯಾಕೆಂದರೆ ಈಗ ಆರೋಗ್ಯವನ್ನು ಸಹಿತ ಕೆಡುವಂಥ ಪರಿಸ್ಥಿತಿ ಎದುರಾಗಿಬಿಡುತ್ತೆ. ಬಿಸಿಲಿನ ತಾಪಮಾನ, ನೀರು ಚೆನ್ನಾಗಿ ಕುಡಿಬೇಕು, ನೀರು ಕುಡೀರಿ. ಯಾಕೆಂದರೆ ಈಗ ನೀರು ಸರಿಯಾಗಿ ಕುಡಿದಿಲ್ಲ ಅಂದರೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ. ಅದಕ್ಕಾಗಿ ನೀರು, ಮಜ್ಜಿಗೆ, ಪಾನಕ ಇಂತಹದ್ದು ಸಾಕಷ್ಟು ಆಗಲಿ. ಅದಕ್ಕೋಸ್ಕರನೇ ಶ್ರೀರಾಮನವಮಿ ಬಂತೋರೆ ಮಜ್ಜಿಗೆ ಪಾನಕ ಸಾಕಷ್ಟು ಆಗುತ್ತೆ. ಹಾಗೆ ಇದೆಲ್ಲವೂ ಸಹಿತ ಆಯಾ ಕಾಲದಲ್ಲಿ ಪದಾರ್ಥಗಳನ್ನು ಅಡಿಗೆ ಮಾಡಿ ಬಡಿಸುವಂಥದ್ದು ಇದೆ. ಹಾಗೆ ಇವತ್ತು ನಿನ್ನ ಮುಂದೆ ಏನೋ ಒಂದು ತಟ್ಟೆ ತುಂಬ ತುಂಬಿಸಿಟ್ಟಿರ್ತೀವಿ. ಶೇಂಗಾ ಹೋಳಿಗೆ ಇವತ್ತು ನಮ್ಮ ಕ್ಯಾಮ್ರಾಮ್ಯಾನ್ಸ್ಗೆ, ನಮ್ಮ ಜಿ ಕನ್ನಡದಲ್ಲಿರ್ತಕ್ಕಂಥ ಸಿಬ್ಬಂದಿಗೆ, PCR ಇರ್ತಕ್ಕಂಥವ್ರಿಗೆಲ್ಲ ಇದು ನೋಡಿದಾಗ್ಲಿಂದ ಇನ್ನೂ ನಮ್ಮ ಕೈಗೆ ಬರಲಿಲ್ವಲ್ಲ, ನಮ್ಮಿಂದ ಪಾಸ್ ಆಗಲಿಲ್ವಲ್ಲ ಅಂತ. ಅದೇನೋ ಕೊಡಮ್ಮ ಇಲ್ಲಿ ಪಾಪ ಅವ್ರು ಶ್ರದ್ಧೆಯಿಂದ ಕಳಿಸಿದ್ದಾರೆ. ಎಲ್ಲಿಂದ ಬಂದಿರೋದು? ಗೋವಾದಿಂದ ಬಂದಿದೆ. ಒಬ್ಬೊಬ್ಬ ಇಷ್ಟು ಹೋಳಿಗೆಗಳನ್ನು ಮಾಡಿ ಕಳಿಸಿದ್ದೀರಲ್ಲ, ಎಲ್ಲಿಂದ ಕಳಿಸಿದ್ದಾರೆ ನೋಡಮ್ಮ. ಏನಿದು? ಒಂದು ದಾರ, ಇದಕ್ಕೊಂದು ಗದೆ. ಇದು ಯಾವುದೋ ಹನುಮನ ಗದೆಯೇ. ಓದಮ್ಮ ಈ ಲೆಟ್ರನ್ನು. ಪೊಂಡ ಗೋವಾ. ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರಿಗೆ ಕಲ್ಪನಾ ಅವರು ಕಳಿಸಿರೋದು ಗುರುಜಿ ಇದೆ. ಕಲ್ಪನಾ ಅವರು ಗೋವಾದಿಂದ. ಎಷ್ಟು ವರ್ಷದಿಂದ ಫೋನ್ ಕರೆಗೆ ಪ್ರಯತ್ನಿಸಿದ್ರು ಕೂಡ ಸಿಗ್ತಾನೆ ಇರಲಿಲ್ಲ ಗುರುಜಿ. ಆದರೆ ಪತ್ರ ಮುಖೇನಾದರೂ ನಿಮ್ಮನ್ನು ಭೇಟಿ ಆಗೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಹೀಗೆ ಒಬ್ಬನೇ ಮಗ, ಅವನು ITI ಮಾಡಿ ಗೋವಾದ ಕಂಪ್ನಿಯಲ್ಲಿ ಕೆಲಸ ಮಾಡಿ ಮನೆ ಎಲ್ಲವೂ ಮಾಡ್ಕೊಂಡಿದ್ದಾನೆ. ಅವನಿಗೆ ಮದುವೆ ಮಾಡೋದಕ್ಕೆ ಎಲ್ಲೂ ಹೆಣ್ಣು ಸೆಟ್ ಆಗ್ತಾ ಇರಲಿಲ್ಲ. ಈಗ 3 ವರ್ಷಗಳ ಹಿಂದೆ ಕಾರವಾರದ ಒಂದು ಹೆಣ್ಣು ಫಿಕ್ಸ್ ಆಗಿತ್ತು. ಒಳ್ಳೆ ಮನೆತನ, ಹುಡುಗಿ MSc ಮಾಡ್ಕೊಂಡಿದ್ರು. ಹೆಣ್ಣಿನೊಡನೆ ಅವನ ಮದುವೆ ಕೂಡ ಆಯಿತು. ಜಾತಕವೂ ಕೂಡ ಹೊಂದಾಣಿಕೆ ಆಗಿತ್ತು. ಜಾತಕ ಕೇಳಿದರೆ ಜಾತಕ ಇಲ್ಲ ಅಂತ ಹುಟ್ಟಿದ ಟೈಮ್ ಹೇಳಿದರು. ಅದ್ರ ಮೂಲಕ ನಾವು ಜಾತಕನ ಹೊಂದಾಣಿಕೆ ಮಾಡಿಸಿದ್ವಿ. ಆ ಹುಡುಗಿ ನೋಡಿ ಬಂದ ತಕ್ಷಣ ನಮ್ಮ ಯಜಮಾನರು ಆರೋಗ್ಯವಾಗಿದ್ದವರು ಇದಕ್ಕಿದ್ದಂತೆ ಹಾಸಿಗೆ ಹಿಡಿದು ಊಟ ತಿಂಡಿ ಎಲ್ಲ ಬಿಟ್ಬಿಟ್ರು. ನಾನು ಮಂಗಳೂರಿನ KS ಹೆಗ್ಡೆ ಆಸ್ಪತ್ರೆಗೂ ಹಾಕಿ 1 ತಿಂಗಳು ಇಟ್ಕೊಂಡು ಬಂದ ನಂತರವೂ ಕೂಡ ಅವರ ಆರೋಗ್ಯ ಸುಧಾರಿಸ್ತಾನೇ ಇಲ್ಲ. ಬೇಗನೆ ಮಗನ ಮದುವೆ ಮಾಡಿ ಮುಗಿಸಿದ್ವಿ. ನಂತರ ನನಗೆ ಮಂಗಳದ ಹುಡುಗಿ ಅಂತ ಗೊತ್ತಾಯಿತು. ಅದಕ್ಕೇನು ಪರಿಹಾರ ಮಾಡಿದಾರೋ ಅಂತ ಗೊತ್ತಿಲ್ಲ ಗುರುಜಿ. ದೋಷ ಇದೆ ಅಂತ ಗೊತ್ತಾಯಿತು. ಈಗ 2 ವರ್ಷಗಳ ಹಿಂದೆ ಮೊಮ್ಮಗ ಕೂಡ ಈಗ ಬಂದಿದ್ದಾನೆ. ಅವನದು ಕೂಡ ಮೂಲ ನಕ್ಷತ್ರ ಧನುರಾಶಿ. ಅದರಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ ಅವ್ರು ಕೇಳ್ತಾ ಇದ್ದಾರೆ. ಭಾಳ ಒಳ್ಳೆಯ ಪ್ರಶ್ನೆ. ಕಠಿಣವಾದಂತಹ ಪ್ರಶ್ನೆಗಳನ್ನು ಮುಂದಿಟ್ಟು ತಟ್ಟೆ ತುಂಬ ಹೋಳಿಗೆ ನನ್ನ ಕೈಲಿ ಕೊಟ್ಟು ಇದಕ್ಕೆ ಉತ್ತರ ನಾನು ಹ್ಯಾಕೆ ಕೊಡಲಿ? ಮತ್ತು 2 ತಿಂಗಳ ಹಿಂದೆ ಅಷ್ಟೇ ಅಕಸ್ಮಾತಾಗಿ ಅವ್ರ ಯಜಮಾನರು ಕೂಡ ತೀರ್ಕೊಂಡ್ರು ಅಂತ ಹೇಳ್ತಾ ಇರೋದು. ಈಗ ನಾನು ಒಂಟಿ ಆಗಿಬಿಟ್ಟಿದ್ದೀನಿ ಗುರುಗಳೇ. ಮಗ ಸೊಸೆ ನನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಆದರೆ ನನಗೆ ನಮ್ಮವರ ನೆನಪು, ನೋವು ತುಂಬ ಕಾಡ್ತಾ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಗುರುಜಿ. ಒಪ್ಕೊಳ್ಳೋ ಮಾತೆ. ಯಾವತ್ತೂ ಈ ವಿಚಾರಗಳೆಲ್ಲ ಒಂದು ಕಡೆ, ವಿಚಾರ ಎಲ್ಲ ಒಂದು ಕಡೆ ಇರಲಿ. ಆದರೆ ನನ್ನವರು ಅಂತಕ್ಕಂಥವ್ರು ನಮ್ಮಿಂದ ದೂರ ಆದರೆ ಆ ನೋವನ್ನು ಭರಿಸೋ ಶಕ್ತಿ
ಭಗವಂತನೇ ಕೊಡಬೇಕು. ಅದನ್ನು ಹೊರತುಪಡಿಸಿ ಬೇರೆ ಯಾವುದೂ ಇದಕ್ಕೆ ಆಲ್ಟ್ರೇಷನ್ಸ್ ಇಲ್ಲ. ಇನ್ನು 20 ವರ್ಷ ಆಗಲಿ ಆ ಸವಿನೆನಪು, ಅವರೊಂದಿಗೆ ನೀವು ಕಳೆದ ಕ್ಷಣ, ಅವರು ನಿಮ್ಮ ಜೀವನೋದ್ಧಾರಕ್ಕೋಸ್ಕರ ಅವರು ಪಟ್ಟ ಶ್ರಮ, ಇದೆಲ್ಲ ಮರುಕಳಿಸ್ತಾನೇ ಇರುತ್ತೆ. ಇದೇ ಈ ಪ್ರಕೃತಿ, ಇದೇ ಈ ಜೀವನ. ಯಾಕೆಂದರೆ ಇದು ಸಾಮಾನ್ಯವಾದ್ದಲ್ಲ. ಈ ಬಾಂಧವ್ಯ, ಈ ಸಂಬಂಧ ನೋಡಿ, ಪ್ರಾರಂಭಿಕವಾಗಿ ನಿಮ್ಮ ಮನೆಯವರು ನಿಮ್ಮ ಜೊತೆಯಲ್ಲಿರುವಾಗ ನೀವು ಆ ಹೆಣ್ಣುಮಗಳನ್ನು ನೋಡ್ಕೊಂಬಂದಿದ್ದು, ಆ ಹೆಣ್ಣುಮಗಳಿಗೆ ಲೋಪದೋಷ ಇದೆಯೋ ಅಥವಾ ಗ್ರಹ ಸ್ಥಿತಿ ವ್ಯತ್ಯಾಸ ಇದೆಯೋ ಅಥವಾ ಅವಳ ಜಾತಕ ದೋಷವೋ ಯಾವುದು ನೀವು ತಲೆಯಲ್ಲಿ ಬರಲೇ ಇಲ್ಲ. ನಾನು ಹೇಳ್ತೇನೆ, ಅದು ಬರೋವಂಥದ್ದು ಅಲ್ಲ. ನೀವು ಈ ಚಿಂತನೆ ಮಾಡಲೇಬಾರ್ದು. ತಾಯಿ, ಹುಡುಗಿಗೆ ಮಂಗಳ ದೋಷ ಇದೆ, ತಲೆ ಕೆಡಿಸ್ಕೋಬೇಡಿ, ಅದಕ್ಕೊಂದು ಪರಿಹಾರ ಇದ್ದೇ ಇರುತ್ತೆ. ಆಮೇಲೆ ಈಗ ನಿಮ್ಮ ಕಣ್ಣೆದುರುಗ ಇರ್ತಕ್ಕಂಥದ್ದು ನಿಮ್ಮ ಮಗ ಸೊಸೆ. ಆಯಿತು, ಮನುಷ್ಯನ ಸಾವಿಗೆ ಒಂದು ಕಾರಣ ಬೇಕಿತ್ತು. ಯಾವುದೋ ಕಾರಣಾಂತರಗಳಿಂದ ನಿಮ್ಮನೆಯವರು ನಿಮ್ಮನ್ನು ಆಗಲಿದ್ದಾಗೋಯ್ತು. ಅವರು ವಿಷ್ಣುಪಾದ ಸೇರಿಕೊಂಡ್ರು. ಇನ್ನು ಇರ್ತಕ್ಕಂಥವ್ರು ನೀವು ನಿಮ್ಮ ಮಗ ಸೊಸೆ. ಅದೇ ಗುರುಜಿ, ಅವ್ರಿಗೆ ಇನ್ನೂ ಒಂದು ಭಯ ಇದೆ, ಅದನ್ನು ಕೂಡ ಬರ್ದಿದ್ದಾರೆ ಅವರು. ಈಗಾಗಲೇ ಮಗನ ಮದುವೆ ಆಗಲಿಲ್ಲ ಅಂತ ಟಿವಿಯಲ್ಲಿ ಒಬ್ರು ಹತ್ರ ಕೇಳಿದ್ರಂತೆ, ಪ್ರಶ್ನೆ ಮಾಡಿದ್ರಂತೆ. ಮಗನ ಜಾತಕ ನೋಡಿ ನಿಮ್ಮ ತಾಯಿಯವರು 2024ರಲ್ಲಿ ನಿಮ್ಮಿಂದ ದೂರ ಆಗ್ತಾರೆ ಅಂತ ಹೇಳ್ಬಿಟ್ಟಿದ್ದಾರೆ ಅವರು. ಆ ಭಯ ಇದೆ. ಹಾಗಾದರೆ ನಾನು 2024ರಲ್ಲಿ ಸಾಯ್ತೀನಾ ಅಂತ ಅದೇ ಭಯದಲ್ಲಿ ಬದುಕ್ತಾ ಇದ್ದೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸಾವು ಬರಬೇಕಾದ್ರೆ ನಾನು ನಿಮ್ಮ ಮನೆ ಬಾಗಿಲು ತಟ್ತಾ ಇದ್ದೀನಿ ಅಂತ ಹೇಳಿ ಬರೋದಿಲ್ಲ. ಭಗವಂತ ಪ್ರತಿಯೊಂದರ ಸೃಷ್ಟಿ ಹಿಂದೆ ಕೊನೆಯನ್ನು ಬರೆದಿಟ್ಟಿರ್ತಾರೆ. ನಾಳೆ ಬರುವಂಥ ಸಾವಿಗೆ ಇವತ್ತು ನಾವು ಯಾಕೆ ಅಂಜಬೇಕು? ಮೊದಲು ಧೈರ್ಯ ತಂದುಕೊಳ್ಬೇಕು. ಆಮೇಲೆ ಸಾವಿನ ಕಡೆ ಕ್ಷಣ ಭಗವಂತ ಹೇಗೆ ಬರೆದಿದ್ದಾನೋ ಹಾಗೆ ಆಗಬೇಕು. ಟಿ ವಿಯಲ್ಲಿ ಕೂತಿರೋ ಜ್ಯೋತಿಷ್ಯರಾಗಲಿ ಅಥವಾ ಈ ನಿಮ್ಮ ಆನಂದ್ ಗುರೂಜಿಯವರಾಗಲಿ ಹೇಳಿದಂಗೆ ಸಾವು ಬರತಕ್ಕಂಥದ್ದಲ್ಲ. ಹುಟ್ಟು ಸಾವು ಭಗವಂತನ ಅಧೀನ. ಆಮೇಲೆ ಧೈರ್ಯ, ಆನಂದವಾಗಿರ್ತಕ್ಕಂಥದ್ದು. ಮೊಮ್ಮಗ, ಮಗ, ಸೊಸೆ, ಇವ್ರ ಮಧ್ಯದಲ್ಲಿ ಹ್ಯಾಪಿಯಾಗಿರಿ. ಈ ಹಿಂದೆ ನಿಮಗೆ ಚಿಂತನೆ ಬಂತಲ್ಲ, ಆ ಚಿಂತನೆಗಳೆಲ್ಲ ಮರ್ತು ಬಿಡಿ. ಇದು ನನ್ನ ಮುಂದೆನೇ ಸಾಕು, ಇನ್ನು ಮುಂದೆ ಎಲ್ಲೂ ಪ್ರಸ್ತಾವನೆ ಮಾಡಬೇಡಿ ಇದನ್ನು. ಆಮೇಲೆ ಮೊಮ್ಮಗಂದು ಮೂಲ ನಕ್ಷತ್ರ ನಿಜಕ್ಕೂ ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಇದು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಆನಂದ್ ಗುರೂಜಿಯವರ ಬಾಯಲ್ಲಿ ಬಹುಶಃ 1000 ಸತಿ ಬಂದಿದ್ದೇನೆ. ಮೊನ್ನೆ ಕಳೆದಂತ ಭಾನುವಾರದ ಕಾರ್ಯಕ್ರಮದಲ್ಲೂ ನಾನು ಭಾರಿ ದೊಡ್ಡ ಮಟ್ಟದಲ್ಲಿ ಮಾತಾಡಿದ್ದೀನಿ ಗುರುಳೆ ಈ ವಿಚಾರವಾಗಿ. ಹೌದು, ಯಾಕೆಂದ್ರೆ ಮೂಲ ನಕ್ಷತ್ರ ಇದು ದೋಷ ಅಲ್ಲ. ಮೂಲ ನಕ್ಷತ್ರ ತಾಯಿ ಶಾರದೆ ಜನ್ಮ ನಕ್ಷತ್ರ. ಆ ಶಾರದೆ ಅವಳಿಲ್ಲ ಅಂದ್ರೆ ನಾವು ನೀವೆಲ್ಲರೂ ಸಹಿತ ಬಹಳ ಸುಸ್ತಾಗಿಬಿಡ್ತೀವಿ. ವಿದ್ಯೆ ವಿದ್ವಾನ್ ಸರ್ವತ್ರ ಪೂಜ್ಯತೆ. ಜೊತೆಗೆ ಗಂಡು ಮಗಂದು ಮೊಮ್ಮಗಂದು ಮೂಲ ನಕ್ಷತ್ರ, ನೀವು ಭಯನೇ ಪಡಬೇಡಿ. ಹಾಗಂತ ಹೆಣ್ಣು ಮಗಳ ಭಯನ? ಹೆಣ್ಣು ಮಗಳಿಗೂ ಭಯ ಇಲ್ಲ. ಮೂಲ ನಕ್ಷತ್ರದವರು ಯಾರೇ ಆದರೂ ನಾವು ಹೇಳುವ ಪ್ರತಿ ಮಾತಲ್ಲೂ ಅರ್ಥ ಮಾಡ್ಕೊಳ್ಳಿ. ಮೂಲ ನಕ್ಷತ್ರ ನಂದು, ನಾನು ಏನು ಮಾಡಲಪ್ಪ, ನನ್ನ ಪ್ರಾರಬ್ಧ ಕರ್ಮ ಏನು, ನನ್ನ ಕರ್ಮಫಲ ಏನು, ನಾನು ಹೋದ ಮನೆ ದೀಪ ಹಚ್ಚೋದು ಹೇಗೆ, ಅಥವಾ ನನ್ನ ಮನೆಗೆ ಬರುವಂಥ ಹೆಂಡತಿ ನಾಳೆ ನನ್ನ ಬದುಕಲ್ಲಿ ಹೇಗೆ ಬರ್ತಾಳೆ, ಆ ಚಿಂತನೆ, ಆ ಭಯ ನಿಮಗೆ ಯಾರಿಗೂ ಬೇಡ. ಮೂಲ ನಕ್ಷತ್ರದಲ್ಲಿರ್ತಕ್ಕಂಥವ್ರು ಒಂದು ಗೋಪ್ರಾರ್ಥನೆ ಮಾಡಿ. ಮೂಲ ನಕ್ಷತ್ರದಲ್ಲಿರ್ತಕ್ಕಂಥವ್ರು ಕಂದ ಬಣ್ಣದ ಗೋಮಾತೆಗೆ ಕರೆಕ್ಟಾಗಿ 11 ದಿವಸ ಗೋಗ್ರಾಸ ಕೊಡಿ. ಮೂಲ ನಕ್ಷತ್ರದಲ್ಲಿರ್ತಕ್ಕಂಥವ್ರು ವಾರಕ್ಕೊಂದು ದಿವಸ ಪ್ರತಿ ಗುರುವಾರ ತಪ್ಪದಿರ ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡಿ. ಮೂಲ ನಕ್ಷತ್ರದಲ್ಲಿರ್ತಕ್ಕಂಥವರಷ್ಟು ಜ್ಞಾನ, ನಿಮ್ಮ ನಾಲಿಗೆ ಮೇಲೆ ಹೊರಡುವಂಥ ಒಂದು ಪದಗಳು, ಜೊತೆಗೆ ನಿಮ್ಮಲ್ಲಿರುವಂಥ ಅತೀತವಾದಂಥ ಶಕ್ತಿ ಬೇರೆ ಯಾವ ನಕ್ಷತ್ರಕ್ಕೂ ಬರಲ್ಲ. ಅಂತಹ ಒಂದು ಶಕ್ತಿಯುತವಾದಂಥದ್ದು ಮೂಲ ನಕ್ಷತ್ರ. ಹಾಗಾಗಿ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಕೆಲವರಿಗೆ ಅಸ್ತ್ರಗಳು, ಕೆಲವೊಬ್ಬರ ಜ್ಯೋತಿಷ್ಯರಿಗೆ ಕೆಲವು ಅಸ್ತ್ರಗಳಿದೆ. ಏನಪ್ಪ ಅಂದರೆ, ಜಾತಕವನ್ನು ನೋಡಿ ಪರಿಹಾರವನ್ನು ಹೇಳಿ ಆ ಮುಂದೆ ಪರಿಹಾರ ಆಗತಕ್ಕಂಥದ್ದನ್ನು, ಮುಂದೆ ಪರಿಹಾರವನ್ನು ಹೇಳುವಂತಹ ಆ ಯೋಗ್ಯತೆ ಇಲ್ದಿದ್ದವರು ಕೆಲವಷ್ಟು ವಿಚಾರಗಳನ್ನು ಅಲ್ಲೇ ಮರ್ಮವಾಗಿಟ್ಟು ಅದನ್ನು ಇನ್ನಷ್ಟು ಭಯ ಹಿಡಿಸಿ ನಿಮ್ಮ ಜೀವನವನ್ನು ಹಾಳು ಮಾಡ್ತಿರ್ತಾರೆ. ಇದನ್ನು ಅನ್ಯತಾ ಯಾರೂ ಭಾವಿಸಬಾರ್ದು. ಸರ್ಪದೋಷ ಇದೆ ಅಂತಾರೆ, ಪರಿಹಾರ ತೋರಿಸ್ಬೇಕು. ನಿಮ್ಮನೆಗೆ ಮಾಟ ಮಂತ್ರ ಮಾಡಿಸಿದ್ದಾರೆ ಅಂತಾರೆ, ಪರಿಹಾರ ತೋರಿಸ್ಬೇಕು. ಭಾಳ ದೊಡ್ಡ ಗಂಡಾಂತರ ಇದೆ, ನಿಮ್ಮನೇಲಿ ಯಾರೋ ಸಾಯ್ತಾರೆ, 2024 ನಿಮ್ಮ ಮರಣ ಯೋಗ, ಅಥವಾ ನೀವು ಇರೋದಿಲ್ಲ, ಅಥವಾ ನಿಮ್ಮ ಕುಟುಂಬದಿಂದ ಹೊರಗೆ ಹೋಗ್ತೀರಿ, ಅದಕ್ಕೆ ಪರಿಹಾರ ತೋರಿಸಿ. ರಾತ್ರಿ ಆದಮೇಲೆ ಬೆಳಗ್ಗೆ ಹೇಗಾಗುತ್ತೋ, ಮನುಷ್ಯನಿಗೆ ಕಷ್ಟ ಬಂದರೆ ಅದು ಪರಿಹಾರ ಇದ್ದೇ ಇದೆ.
ಪರಿಹಾರನೇ ಇಲ್ಲದಿರತಕ್ಕಂಥದ್ದು ಸೃಷ್ಟಿಯಲ್ಲಿ ಸಮಸ್ಯೆನೇ ಇಲ್ಲ. ಇದನ್ನು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಬಹಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಪ್ರತಿಯೊಂದಕ್ಕೂ ಒಂದು ಪರಿಹಾರ ಇದೆ. ಪರಿಹಾರವನ್ನು ತಿಳಿಸುವ ಯೋಗ್ಯತೆ ಇದ್ದರೆ ಮಾತ್ರ ಈ ಆಸ್ಥಾನಕ್ಕೆ ಅದು ಅರ್ಹನಾಗ್ತಾನೆ. ಪ್ರತಿಯೊಂದಕ್ಕೂ ಪರಿಹಾರ ಇದೆ, ಜೊತೆಗೆ ತಾಳ್ಮೆ ಇದೆ. ಅದಕ್ಕಿಂತ ಮುಖ್ಯವಾಗಿ ಮುಂದಿನ ಕ್ಷಣದ ಬಗ್ಗೆ ಆತಂಕ ಪಡೋದಕ್ಕಿಂತ ಈ ಕ್ಷಣದಲ್ಲಿರ್ತಕ್ಕಂಥ ಸಂತೋಷವನ್ನು ಕಳ್ಕೊಳ್ಳೇಬಾರ್ದು. ನೀವು ಹ್ಯಾಪಿಯಾಗಿರಿ, ನನ್ನ ಆಶೀರ್ವಾದ ನಿಮಗಿದೆ. ನಿಮಗೆ ಒಳ್ಳೆಯದಾಗಲಿ, ನಿಮ್ಮ ಕುಟುಂಬ ಚೆನ್ನಾಗಿರಲಿ, ನೀವು ಮಗ ಸೊಸೆ ಮೊಮ್ಮಗ ಎಲ್ಲರೂ ಚೆನ್ನಾಗಿರಲಿ ಅಂತ ನನ್ನ ಆರಾಧ್ಯ ದೇವತೆಯನ್ನು ನಾನು ಪ್ರಾರ್ಥನೆ ಮಾಡ್ತೀನಿ. ಮುಂದೊಂದು ದಿವಸ ಅತಿ ಶೀಘ್ರದಲ್ಲೇ ನಾನು ಗೋವಾ ಬರೋನಿದ್ದೇನೆ. ಬಂದಾಗ ನಿಮ್ಮ ಮನೆಗೆ ಬಂದು ಹೋಗ್ತೇನೆ. ಒಳ್ಳೆಯದಾಗಲಿ. ಗುರುಜಿ, ಈಗ ರಾಶಿಫಲ ಪ್ರಾರಂಭ ಮಾಡೋದಾ? ಖಂಡಿತಮ್ಮ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚಾರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭುವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ರಾಶಿಫಲಗಳತ್ತ ಗಮನ ಹರಿಸೋಣ. ಮೊದಲನೇದಾದಂಥದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಾಗಾಗಿ ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸರಿಸುಮಾರು ಮಧ್ಯಾಹ್ನ 3 ಗಂಟೆವರೆಗೂ ಪರವಾಗಿಲ್ಲಪ್ಪ, ವಿಶೇಷತೆ ಇದೆ, ಒಂದಷ್ಟು ಲಾಭವನ್ನು ಗಳಿಸ್ಬೋದು, ಅಂದುಕೊಂಡಂತಹ ಕೆಲಸಗಳಲ್ಲಿ ಕಾರ್ಯವನ್ನು ಸಿದ್ಧಿಪಡಿಸ್ಕೊಳ್ಬೋದು ಎಂಬತಕ್ಕಂಥ ಚಿಂತನೆ ಇದೆ. ಆದರೆ ಈ ಸಮಯ ದಾಟದ ಮೇಲೆ ಒಂದಷ್ಟು ಅಸಮಾಧಾನ ಎಂಬತಕ್ಕಂಥದ್ದು ಇದೆ. ಸಂಜೆ ಸರಿಸುಮಾರು 4 ರಿಂದ 6 ಗಂಟೆ 15 ನಿಮಿಷ, 4 ರಿಂದ 6 ಗಂಟೆ 15 ನಿಮಿಷ ಈ ಸಮಯ ಅಷ್ಟು ಸಮಂಜಸವಾದಲ್ಲ. ಈ ಸಮಯದಲ್ಲಿ ಒಂದಲ್ಲ ಒಂಥರ ತೊಂದರೆ ತಾಪತ್ರೆಗಳು ಎದುರಾಗುತ್ತೆ, ಮನಸ್ಸಿಗೆ ಅಸಮಾಧಾನ ಉಂಟಾಗುತ್ತೆ, ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳಿಗಿನ್ನ ಕೆಲವು ದುಃಖದ ಸನ್ನಿವೇಶಗಳು ಎದುರಾಗ್ಬೋದು. ಭಾಳ ಜೋಪಾನ ಇರಲಿ. ಆದರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ಮನೆಯಿಂದ ಆಚೆ ಹೊರಡಬೇಕಾದ್ರೆ ಇವತ್ತಿನ ದಿವಸ ನಿಮ್ಮ ಅಂಗೈಯಲ್ಲಿ ಒಂದು ಚಿಟಿಕೆ ಅರಿಶಿನ ಪುಡಿಯನ್ನು ಹಾಕ್ಕೊಂಡು, ಒಂಚೂರು ನೀರು ಹಾಕ್ಕೊಂಡು, ಅರಿಶಿಣದ ನೀರಿಂದ ದೃಷ್ಟಿ ತೆಗೆದುಕೊಂಡು, ತಾವೇ ದೃಷ್ಟಿ ತೆಗೆದುಕೊಂಡು, ಮನೆಯ ಹೊಸಲಿಂದ ಆಚೆ ಕಡೆ ನಿಂತು ಹಸಿರು ಗಿಡದ ಮೇಲೆ ಚೆಲ್ಬಿಟ್ಟು ಕೈ ತೊಳ್ಕೊಂಡು ನಿಮ್ಮ ಮನೆ ದೇವ್ರಿಗೊಂದು ಪ್ರಾರ್ಥನೆ ಮಾಡಿ ಹೊರಟ್ರೆ ಬಹುಶಃ ಈ ಸಮಸ್ಯೆಗಳಿಂದ, ಈ ಬರ್ತಕ್ಕಂಥ ಕಷ್ಟಗಳಿಂದ ನೀವು ಖಂಡಿತ ಈ ಸಮಸ್ಯೆಗಳು ದಾಟ್ಕೊಂಡು ಹೊರಗಡೆ ಬಿಡ್ಬೋದು. ಇಲ್ಲ ಅಂದರೆ ಮತ್ತೊಂದು ಸಮಸ್ಯೆನೂ ಎದುರಾಗ್ಬಿಡುತ್ತೆ. ಜೋಪಾನ. ಇವತ್ತು ಮೇಷರಾಶಿಯವರು ಸ್ವಲ್ಪ ಮಟ್ಟಿಗೆ ತಾಳ್ಮೆ ಸಮಾಧಾನದಿಂದಿರಿ. ಇನ್ನು ವೃಷಭ ರಾಶಿ. ವೃಷಭ ಲಗ್ನ. ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಬುಧನ ಅನುಗ್ರಹ ಇದೆ. ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗ್ತೀರಿ, ಹಣಕಾಸಿನ ವಿಚಾರದಲ್ಲಿ ಲಾಭವನ್ನು ಗಳಿಸ್ತೀರಿ. ಇವತ್ತು ದೂರಭಾರ ಪ್ರಯಾಣದ ಬಗ್ಗೆ ಆಲೋಚನೆ ಮಾಡ್ತೀರಿ. ಮಾಡುವಂಥ ವ್ಯಾಪಾರ ವ್ಯವಹಾರಕ್ಕೆ ಮತ್ತೊಂದು ಅಭಿವೃದ್ಧಿಯನ್ನು ಸಿದ್ಧಿಪಡಿಸ್ಕೋಬೇಕು ಅಂತಕ್ಕಂಥ ಚಿಂತನೆಯಲ್ಲಿರ್ತೀರಿ. ಹಾಗೆ ಇವತ್ತು ಕೊಟ್ಟು ತೆಗೆದುಕೊಳ್ತಕ್ಕಂಥ ಲೇವಾದೇವಿಗಳಿಗೂ ನೀವು ಏನು ಅಂದುಕೊಂಡ್ರೂ ಸಾಧನೆ ಮಾಡ್ತೀರಿ. ಆದರೆ ನೀವು ಧರಿಸ್ತಕ್ಕಂಥ ವಸ್ತ್ರ ಯಾವುದೇ ವರ್ಣದ್ದಾದರೂ ಒಂದು ಶ್ವೇತ ವರ್ಣದ ವಸ್ತ್ರವನ್ನು ನಿಮ್ಮ ಪಾಕೆಟಲ್ಲಿ ಕರವಸ್ತ್ರವಾಗಿ ಇಟ್ಕೊಳ್ಳೋದ್ರಿಂದ ಅದರಿಂದ ಒಳ್ಳೆತನ ಕಾಣ್ತೀರಿ. ಒಂದು ಶ್ವೇತವರ್ಣದ ವಸ್ತ್ರ ನಿಮ್ಮ ಪಾಕೆಟಲ್ಲೋ ಅಥವಾ ನಿಮ್ಮ ಪರ್ಸಲ್ಲೋ ಇದ್ದರೆ ಒಳ್ಳೆಯದು. ಹೆಣ್ಣು ಮಕ್ಕಳಾದರೆ ಇವತ್ತು ದಿವಸ ನಿಮ್ಮ ಎಡಗೈಯಲ್ಲಿ, ನಿಮ್ಮ ಎಡಗೈ ಕಿರುಬೆರಳಿಗೆ, ಎಡಗೈನ ಕಿರುಬೆರಳಿಗೆ ಒಂದಿಷ್ಟು ಅರಿಶಿಣದ ನೀರನ್ನು, ಅಂದರೆ ಅರಿಶಿಣವನ್ನು ನೀರಲ್ಲಿ ಕಲಸಿದ್ರೂ ಸರಿ, ಅಥವಾ ಕಿರುಬೆರಳಿನ ಮೇಲೆ ಒಂದಿಷ್ಟು ಅರಿಶಿಣವನ್ನು ಹಾಕ್ಕೊಂಡು ಒಂದು ಹನಿ ನೀರು ಹಾಕ್ಕೊಂಡು ಕಿರುಬೆರಳಿಗೆ ಮಾತ್ರ ಅರಿಶಿಣವನ್ನು ಹಾಕ್ಕೊಂಡು ಅದರಿಂದ ನಿಮ್ಮ ಹಣೆಗೆ ತಿಲಕವಾಗಿಟ್ಕೊಳ್ಳೋದ್ರಿಂದ, ಅಂದರೆ ನಿಮ್ಮ ಹಣೆಗೆ ತಿಲಕವನ್ನು ಅಥವಾ ಗಂಧವನ್ನು ಹಣೆಗೆ ಹಚ್ಕೊಳ್ಳೋದನ್ನು ಕಿರುಬೆರಳಿನ ಕೊನೆ ಬೆರಳಲ್ಲಿ, ಕಿರುಬೆರಳಿಗೆ, ಈ ಕಿರುಬೆರಳಲ್ಲಿ ಅರಿಶಿಣ ನೀರು ಕಲಸಿ ಅದನ್ನು ತಿಲಕವಾಗಿ ಇಟ್ಕೊಳ್ಳೋದ್ರಿಂದ ವೃಷಭ ರಾಶಿಯವರಿಗೆ ಒಂದಷ್ಟು ಶತ್ರುಗಳ ಬಾಧೆ ದೂರ ಆಗುತ್ತೆ. ಇವತ್ತು ಆ ತಂತ್ರವನ್ನು ಉಪಯೋಗಿಸಿ, ಇದರಿಂದ ಖಂಡಿತ ಒಳಿತನ್ನು ಕಾಣ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯದ ಕಡೆ ಒಂದಷ್ಟು ಗಮನ ಕೊಡಬೇಕು. ಹೊಟ್ಟೆಗೆ ಸಂಬಂಧಪಟ್ಟದ್ದು, ಜೊತೆಗೆ ಮನಸ್ಸಲ್ಲಿ ಒಂದಿಷ್ಟು ಬೇರೆ ಬೇರೆ ಥರ ಚಿಂತನೆಗಳಿದೆ. ಆ ಚಿಂತನೆಗಳೆಲ್ಲ ಹೇಗಿರ್ಬೋದು? ಅದು ಲಾಭವೋ ನಷ್ಟವೋ ಅಥವಾ ಸಮಸ್ಯೆ ಎಂಬತಕ್ಕಂಥದ್ದು ಯಾವಾಗ ಹೇಗಾಗುತ್ತೆ? ಇದೆಲ್ಲದರ ಬಗ್ಗೆ ನೀವು ಚಿಂತಿಸಬೇಕಾದ್ರೆ ಸರಿಯಾದ ಮಾರ್ಗದಲ್ಲಿ ನೀವು ಅನುಸರಿಸಬೇಕು. ಹಾಗೆ ಸರಿಯಾದ ಮಾರ್ಗ ಹೇಗಾಗುತ್ತೆ? ಮನೆ ದೇವರ ಪ್ರಾರ್ಥನೆ ಮಾಡೋದ್ರಿಂದ, ಮನೇಲಿರ್ತಕ್ಕಂಥ ಹಿರಿಯರ ಮಾತನ್ನು ಆಲಿಸೋದ್ರಿಂದ, ಅಥವಾ ಯಾರೊಬ್ಬರಾದರೂ ಸಹಿತ ಹಿರಿಯರೊಬ್ಬರು ಹೇಳಿದ್ದಾರೆ ಒಂದು ಮಾತು ಅಂದರೆ ಅದರ ಹಿಂದೆ ಒಂದು ಅರ್ಥ ಇರುತ್ತೆ ಎಂಬತಕ್ಕಂಥ ಚಿಂತನೆಯಿಂದ ಅದನ್ನು ನೀವು ಪಾಲನೆ ಮಾಡಿದ್ರೆ ಇವತ್ತು ಸಾಕಷ್ಟು ಲಾಭವನ್ನು ಗಳಿಸ್ತೀರಿ. ಹಾಗೆ ಇವತ್ತಿನ ದಿವಸ ಮಧ್ಯಾಹ್ನ 12 ರಿಂದ 4 ಗಂಟೆ 15 ನಿಮಿಷ, 12 ರಿಂದ 4:15 ಬಹಳ ಒಳ್ಳೆಯ ಕಾಲ, ಒಳ್ಳೆಯ ಸಮಯ. ಅಂದುಕೊಂಡಷ್ಟು ಲಾಭವನ್ನೇ ಗಳಿಸ್ತೀರಿ, ಒಳ್ಳೆಯ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಹಾಗೆ ಇವತ್ತು ನೀವು ಮಾಡುವ ಕೆಲಸದಲ್ಲೇ ಒಂದಷ್ಟು ಅರ್ಥಪೂರ್ಣವಾದ ಬದುಕನ್ನು ಕಾಣಬಹುದು. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಮನಸ್ತಾಪಗಳು ಬರುವಂಥ ಸಾಂದ್ರತೆಗಳಿದೆ. ಹಾಗೆ ನಿಮ್ಮ ಆರೋಗ್ಯದಲ್ಲಿ ಸರಿಸುಮಾರು ಮಧ್ಯಾಹ್ನ 1 ಗಂಟೆ 12 ನಿಮಿಷದಿಂದ
1 ಗಂಟೆ 12 ನಿಮಿಷದಿಂದ ಆಚೆಗೆ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುವಂಥ ಲಕ್ಷಣಗಳಿದೆ. ಆರೋಗ್ಯದ ಕಡೆ ತುಂಬ ಲಕ್ಷ್ಯ ಇರಲಿ. ಹಾಗೆ ಕೊಟ್ಟ ಮಾತಿನಂತೆ ನಡ್ಕೊಳ್ಬೇಕಾದ್ದು ನಿಮ್ಮ ಜವಾಬ್ದಾರಿ ಇದೆ. ಭಾಳ ಎಚ್ಚರಿಕೆಯ ನಡೆ ಇರಲಿ. ಯಾರಿಗಾದ್ರೂ ಏನಾದ್ರು ಮಾತು ಕೊಡಬೇಕಾದ್ರೆ, ಏನಾದ್ರು ಹೇಳಬೇಕಾದ್ರೆ ಅಥವಾ ಕೊಟ್ಟ ಮಾತಿನಂತೆ ನಡ್ಕೊಳ್ಬೇಕಾದ್ರೂ ಸ್ವಲ್ಪ ಶಾಸ್ತ್ರಬದ್ಧವಾಗಿ ಗುರು ಹಿರಿಯರ ಮಾತಿನಂತೆ ಅಥವಾ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾತನ್ನು ಆಲಿಸಿ ಅವರ ಅನುಭವದ ಮಾತನ್ನು ಆಲಿಸ್ಕೊಂಡು ಅದರಂತೆ ನಡೆದರೆ ಹೆಚ್ಚಿನ ಫಲವನ್ನು ಖಂಡಿತ ಕರ್ಕಾಟಕ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಪ್ರಾರಂಭ ಮಾಡೋಣ ಮನೋಗತ ಪ್ರಶ್ನಾ ತಂತ್ರ. ಮನೋಗತ ಪ್ರಶ್ನಾ ತಂತ್ರದಲ್ಲಿ ಮೊದಲನೇ ಪತ್ರವನ್ನು ಈಗ ಓದೋಣ. ಈ ಪತ್ರವನ್ನು ಓದಲಾ? ಈ ಪತ್ರವನ್ನು ಬರೆದಿರೋರ ಹೆಸರು ಕೂಡ ಕಲ್ಪನಾ ಅಂತಾನೆ, ಆದರೆ ಇವರು ಹುಬ್ಬಳ್ಳಿಯಿಂದ ಪತ್ರವನ್ನು ಬರೆದಿದ್ದಾರೆ. ಡಾಕ್ಟರ್ ಮಹರ್ಷಿ ಆನಂದ್ ಗುಷಿ ಅವರಿಗೂ ಮತ್ತು ಶ್ರೀನಿವಾಸ್ ಶರ್ಮಾ ಅವ್ರಿಗೂ ಕೋಟಿ ಕೋಟಿ ನಮಸ್ಕಾರಗಳು. ಗುಷಿ, ನನಗೆ ಮದುವೆ ಆಗಿ 9 ವರ್ಷ ಆಗಿದೆ. 8 ವರ್ಷದ ಹೆಣ್ಮಗಳಿದ್ದಾಳೆ. ಮದುವೆ ನಂತರ ಮಂಗಳ ದೋಷ ಇದೆ ಅಂತ ನಂಗೆ ಗೊತ್ತಾಯಿತು. ಮಂಗಳ ದೋಷಕ್ಕೆ ನಾವು ಯಾವ ಪರಿಹಾರ ಕೂಡ ಇದುವರೆಗೆ ಮಾಡ್ಕೊಂಡಿಲ್ಲ. ನನ್ನ ಗಂಡನ ಜೊತೆ 2 ವರ್ಷ ಸಂಸಾರ ಮಾಡಿದ್ದಷ್ಟೇ ಏನೋ ಮನಸ್ತಾಪ ಬಂದು ನನ್ನನ್ನು ಅವ್ರು ಬಿಟ್ಟು ಹೋಗಿದ್ದಾರೆ. ನಾನು ತವ್ರ ಮನೇಲಿದ್ದೀನಿ. ಇವಾಗ ನನ್ನ ತವ್ರ ಮನೇಲಿ ತುಂಬ ಬಡತನ ಇದೆ. ಹಾಗಾಗಿ ಅವರಿಗೂ ನನ್ನನ್ನು ನೋಡ್ಕೊಳ್ಳೋದು, ನನ್ನ ಮಗಳನ್ನ ನೋಡ್ಕೊಳ್ಳೋದು ತುಂಬ ಕಷ್ಟ. ನನ್ನ ಗಂಡ ಆದರೆ ವಿಪರೀತವಾಗಿ ಕುಡಿತಾರೆ ಮತ್ತು ಹೇಳಿದ ಮಾತು ಕೇಳಲ್ಲ. 15 ದಿನಗಳವರೆಗೆ ಮನೆ ಬಿಟ್ಟು ಹೋಗ್ಬಿಡ್ತಾರೆ, ಬರೋದೇ ಇಲ್ಲ. ಇನ್ನು ನಮ್ಮ ಅತ್ತೆ, ಅವರ ತಾಯಿ ಕೂಡ ಸರಿ ಇಲ್ಲ. ಅವರು ನನ್ನ ಜೊತೆಗೆ ಸಂಸಾರ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಅದಕ್ಕೆ ಏನಾದರೂ ಒಂದು ಪರಿಹಾರ ತಿಳಿಸ್ಕೊಡಿ. ಮತ್ತು ಕುಡಿಯೋದನ್ನು ಬಿಡಬೇಕು, ಅವರು ನನ್ನ ಜೊತೆ ಸಂಸಾರ ಮಾಡಬೇಕು. ಈ ರೀತಿ ಮಾಡೋದಕ್ಕೆ ಏನಾದರೂ ಒಂದು ಅನುಷ್ಠಾನ ತಿಳಿಸ್ಕೊಡಿ ಮತ್ತು ನನ್ನ ಮತ್ತು ನನ್ನ ಮಗಳ ಕುರಿತಾಗಿ ಒಂದಿಷ್ಟು ಹೇಳಿ ಅಂತ ಹೇಳಿದ್ರು. ಹೌದು, ಮೊದಲನೇದಾಗಿ ಇವತ್ತಿನ ದಿವಸ ಎಂಥ ಕಾಕ್ತಾಳಿ ಅಂದರೆ ಮಂಗಳವಾರ ದೇವಿನೇ ಎಲ್ಲೋ ಒಂದು ಕಡೆ ಅನುಗ್ರಹ ಪಡಿಸಿ ಇವತ್ತಿನ ದಿವಸ ಮಂಗಳ ದೋಷದ ಬಗ್ಗೆ ಒಂದಷ್ಟು ವಿಮರ್ಶೆ ಆಗಲಿ, ಚರ್ಚೆ ಆಗಲಿ ಈ ಒಂದು ಕಾರ್ಯಕ್ರಮದಲ್ಲಿ. ಆ ಒಂದು ನೋವಿನಲ್ಲಿರ್ತಕ್ಕಂಥವ್ರು ಸಾಕಷ್ಟು ಜನ ಮನನೊಂದಿದ್ದಾರೆ. ಅವರೆಲ್ಲರಿಗೂ ಕೂಡ ಸಾಂತ್ವನ ಸಿಗಬೇಕು ಅಂತ ಹೇಳಿ ಇವತ್ತಿನ ದಿವಸ ತಾವು ಅಂದುಕೊಂಡಿರ್ಬೋದು, ನಾವು ಓದೋ ಪತ್ರಗಳನ್ನೆಲ್ಲ ಮೊದಲೇ ನಾವು ಓದಿ ಅದನ್ನು ತೆಗೆದು ಇವತ್ತಿನ ದಿವಸ ಮಂಗಳವಾರ ಮಂಗಳ ದೋಷ ಇರ್ತಕ್ಕಂಥವ್ರು ಮಾತ್ರ ನಾವು ಮಾತಾಡ್ತಾ ಇದ್ದೀವೇನೋ ಅಂತ ಅಲ್ಲ. ಇದೆಲ್ಲವೂ ಕೂಡ ಆ ಕ್ಷಣ ಪತ್ರವನ್ನು ತೆಗೆದು ಓದ್ತಕ್ಕಂಥದ್ದೇ. ಒಂದು ಕಡೆ ಗೋವಾ, ಇನ್ನೊಂದು ಕಡೆ ಹುಬ್ಳಿ, ಎರಡೂ ಪಕ್ಕಪಕ್ಕದಲ್ಲೇ ಇರ್ತಕ್ಕಂಥದ್ದೇ. ಪತ್ರವನ್ನು ಬರೆದಿರ್ತಕ್ಕಂಥವ್ರು ಇಬ್ಬರ ತಾಯಂದ್ರ ಹೆಸರು ಕೂಡ ಕಲ್ಪನಾ ಅಂತ ಹೇಳಿ. ಆದರೆ ಮಂಗಳ ದೋಷ ತಾಯಿ, ಇದಕ್ಕೆ ನಿಜವಾಗ್ಲೂ ಕೂಡ ಒಂದು ಪರಿಹಾರ ಇದೆ. ಆದರೆ ಇಲ್ಲಿ ರಾಜ್ಯದಲ್ಲಿರ್ತಕ್ಕಂಥ, ದೇಶದಲ್ಲಿರ್ತಕ್ಕಂಥ ಎಲ್ಲ ಹೆಣ್ಣು ಮಕ್ಕಳಿಗೂ ಕೂಡ ಒಂದು ಸಂದೇಶವನ್ನು ಕೊಡಲಿಕ್ಕೆ ನಾನು ಇಷ್ಟಪಡ್ತೀನಿ. ಇತ್ತೀಚಿನ ದಿನಮಾನಗಳಲ್ಲಿ ಹೆಣ್ಣು ಮಕ್ಕಳು ಮದುವೆ ಆಗಿ 1 ವರ್ಷ 2 ವರ್ಷ ಆದ ನಂತರ ಇಂತಹ ಸಮಸ್ಯೆಗಳನ್ನು ಎದುರಿಸ್ತಾ ಇರತಕ್ಕಂಥವ್ರು ಸಾಕಷ್ಟು ಜನ ಇಂತೆಲ್ಲ ತೀರ್ಮಾನಗಳಿಗೆ ಬಂದ್ಬಿಡ್ತೀರಿ. ಏನಪ್ಪಾ ಅಂದರೆ, ಸಾಕು, ನನಗೆ ಈ ಜೀವನ ಸಾಕು, ಮದುವೆ ಆದಮೇಲೆ ನಾನು ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀನಿ, ಇದೇನಾ ನನ್ನ ಜೀವನ, ಇದೇನಾ ನನ್ನ ಜೀವನ, ಸಾಕು, ನನಗೆ ಇನ್ನು ಬೇಡ ಎಂಬತಕ್ಕಂಥ ತೀರ್ಮಾನವನ್ನು ಮಾಡಿ ಸಾಕಷ್ಟು ಜನ ಮನನೊಂದಿದ್ದೀರಿ. ಇನ್ನು ಆ ಆಲೋಚನೆಗಳಲ್ಲೂ ಕೂಡ ಸಾಕಷ್ಟು ಜನ ಇದ್ದೀರಿ. ಆದರೆ ನಿಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿದಾಯಕ ಅಂತಲೇ ಹೇಳ್ಬೋದು ಈ ಒಂದು ಪತ್ರ. ಮದುವೆ ಆಗಿ ಒಂದು ಸ್ವಲ್ಪ ದಿವಸಕ್ಕೆ ಮಂಗಳ ದೋಷ ಇದೆ ಅಂತ ಗೊತ್ತಾಯಿತು. ಒಂದು ಮಗುನೂ ಆಯಿತು. 8 ವರ್ಷದ ಮಗು ಇದೆ, 9 ವರ್ಷ ಆಗಿದೆ. ಆದ್ರೂ ಕೂಡ ಆ ಒಂದು ದಾಂಪತ್ಯ ಜೀವನವನ್ನು ಒಂದು ಸತಿ ಒಬ್ಬರನ್ನ ನಂಬಿ ಅವರ ಮನೆಗೆ ತುಳಿದಿದ್ದ ತಕ್ಷಣ ಆ ತಲೆನಲ್ಲಿ ಸಾಕಷ್ಟು ಆಲೋಚನೆಗಳು ಬಂದ್ರೂ ಕೂಡ, ಮನಸ್ಸಿಗೆ ನೋವಿದ್ರೂ ಕೂಡ, ಇಲ್ಲ, ಎಲ್ಲೋ ಒಂದು ಕಡೆ ನನ್ನ ಗಂಡ ಬದಲಾಗಿ ಬರ್ತಾನೆ ಎಂಬತಕ್ಕಂಥ ಒಂದು ನಂಬಿಕೆಯಲ್ಲಿ ತಾಯಿ 8 ವರ್ಷಗಳ ಕಾಲ, 9 ವರ್ಷಗಳ ಕಾಲ ಕಾದು ಬರ್ತಾನೆ ಇದ್ದಾರೆ. ಆ ತಾಳ್ಮೆಗೆ ಮೆಚ್ಚಬೇಕು ನಾವು. ಹೊಡಿತಾರೆ ನಿಜ, ಕುಡಿತಾರೆ ನಿಜ. ಕುಡಿದಾಗ ಮನುಷ್ಯ ಯಾವ ರೀತಿ ವರ್ತನೆ ಮಾಡ್ತಾನೆ ಎಂಬತಕ್ಕಂಥದನ್ನ ಅರಿವೇ ಇರೋದಿಲ್ಲ. ಅಂತೆಲ್ಲ ನೋವುಗಳನ್ನ ಹೊಟ್ಟೆಗೆ ಹಾಕೊಂಡ್ರು ಕೂಡ, ಮನೆಯಲ್ಲಿರ್ತಕ್ಕಂಥವ್ರು ತಾಯಂದ್ರು ನಮ್ಮ ಅದಕ್ಕೆ ದೂಷಣೆ ಮಾಡಿದ್ರು ಕೂಡ ಎಲ್ಲೋ ಒಂದು ಕಡೆ ಇಲ್ಲ, ಅವರು ಬರ್ತಾರೆ ಎಂಬತಕ್ಕಂಥ ನಂಬಿಕೆಯಲ್ಲಿದ್ದಾರಲ್ಲ ತಾಯಿ, ಆ ನಂಬಿಕೆ, ಆ ಒಂದು ಮನಸ್ಸನ್ನ ಇವತ್ತಿನ ದಿವಸ ತಾವೆಲ್ಲರೂ ಕೂಡ ನಿಮ್ಮ ಮನಸ್ಸಲ್ಲಿ ತಗೊಳ್ಬೇಕು. ಆಗ ನಿಜಕ್ಕೂ ಆನಂದದಾಯಕ ಅಂತಲೇ ಹೇಳ್ಬೋದು. ಯಾಕೆಂದರೆ ಇತ್ತೀಚಿನ ದಿನಮಾನಗಳಲ್ಲಿ 1-2 ವರ್ಷಗಳಿಗೇನೆ ಡಿವೋರ್ಸು ಎಂಬತಕ್ಕಂಥದ್ದನ್ನು ಸಾಕಷ್ಟು ಜನ ಮನಸ್ಸಿಗೆ ತೊಗೊಂಡು ಬರ್ತೀರಿ. ಆ ಒಂದು ಡಿವೋರ್ಸು ಎಂಬತಕ್ಕಂಥದ್ದನ್ನು ಎದುರುಗಡೆ ಇಟ್ಕೊಂಡು ಸಾಕಷ್ಟು ಜನರ ಸಂಸಾರ ಹಾಳಾಗೋಗಿದೆ. ಈ ಒಂದು ವಿಚಾರವನ್ನು ಮಾತಾಡಬೇಕಾದ್ರೆ ವಯಸ್ಸಿನಲ್ಲೇ ಚಿಕ್ಕವನು, ಆದರೆ ಅನುಭವದಲ್ಲಿ ದೊಡ್ಡವನು. ಯಾಕೆಂದರೆ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಇವತ್ತಿನ ದಿವಸ ಮನೋಗತ ಪ್ರಶ್ನಾತಂತ್ರದಲ್ಲಿ ಸಾಕಷ್ಟು ಪತ್ರಗಳು ಬಂದಿದೆ. ಸಾಕಷ್ಟು ಜನ ಈ ಒಂದು ಮನಸ್ಸಿನಲ್ಲಿರ್ತಕ್ಕಂಥ ನೋವನ್ನು ತೋಡ್ಕೊಂಡಿದ್ದಾರೆ. ಆದರೆ ಮನೋಗತ ಪ್ರಶ್ನಾತಂತ್ರದಿಂದ ತಾಯಿಗೆ ಮೊದಲನೇದಾಗಿ ಯಾವಾಗ ಈ ಒಂದು ಕಷ್ಟಗಳಿಂದ ಆಚೆ ಬರ್ತಾರೆ, ಅವರ ಯಜಮಾನರು ಯಾವಾಗ ಆದಷ್ಟು ಬೇಗ ಯಾವಾಗ ಯಜಮಾನರು ಮನೆಗೆ ಬರ್ತಾರೆ, ಸುಖ ಶಾಂತಿ ನೆಮ್ಮದಿಯಿಂದ ಇವ್ರು ಇರ್ತಾರೆ ಎಂಬತಕ್ಕಂಥದ್ದನ್ನು
ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆಯನ್ನು ಮಾಡ್ತಾ ಇದ್ರೆ ತಾಯಿ ತಾವು ನಾನು ತಿಳಿಸ್ಕೊಡ್ತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು 11 ಬಾರಿ ಪಠನೆ ಮಾಡಿ. ಈಗ ನಾನು ನಿಮಗೆ ಬೀಜಾಕ್ಷರಿ ಮಂತ್ರವನ್ನು ತಿಳಿಸ್ತಾ ಇದ್ದೇನೆ. ಹಾಗೆ ಮುಖ್ಯವಾಗಿ ಇನ್ನೊಂದು ವಿಚಾರ ಇದೆ ಇಲ್ಲಿ. ಹಾಂ, ಇಲ್ಲಿ ಅವರು ಸಮಸ್ಯೆ ತೋಡ್ಕೊಂಡಿದ್ದಾರೆ. ಹೌದು, ಗಂಡ ಕುಡಿತಾ ಇದ್ದಾನೆ, ಕುಡಿತದ ಚಟಕ್ಕೆ ಬಿದ್ದಿದ್ದಾನೆ ಅಂತ ಹೇಳಿದ್ದಾರೆ. ಹೌದು ಗುರುಗಳೇ. ಈ ತಾಯಿ ಮಾಡಿರೋ ತಪ್ಪೇನು? ಹಾಂ, ಗಂಡನ ಮನೆಗೆ ಇಲ್ದಿರ ತವ್ರ ಮನೆ ಸೇರಿಕೊಂಡ್ರೆ ನನ್ನ ಹೆಂಡತಿ ಇಲ್ಲ ಅಂತಕ್ಕಂಥ ನೋವು ನನಗೆ, ನಾನು ಕುಡಿತಕ್ಕೂ ದಾಸನಾಗ್ತೇನೆ, ಇನ್ನೊಬ್ಬರ ಮನೆ ಬಾಗಿಲು ತಟ್ತೇನೆ. ಹೌದು, ಇದು ತಪ್ಪಲ್ವಾ ನೀವು ಮಾಡಿದ್ದು? ಹೌದು. ನನ್ನವರು ಅಂತಕ್ಕಂಥದ್ದು ನನ್ನ ಸುತ್ತಮುತ್ತನೇ ಇದ್ದರೆ ಅಟ್ಲೀಸ್ಟ್ ನಾನು ಮಾಡೋ ತಪ್ಪನ್ನು, ಅಯ್ಯೋ ಈ ತಪ್ಪು ಮಾಡಬಾರ್ದು, ನನ್ನ ಹೆಂಡತಿ ಮಕ್ಕಳು ನನಗಾಗಿ ಕಾಯ್ತಿದ್ದಾರೆ ಮನೆಯಲ್ಲಿ, ಇವತ್ತು ನಾನು ತಪ್ಪು ಮಾಡಿದೆ, ನಾಳೆ ಈ ತಪ್ಪು ನಾನು ಮಾಡಬರ್ತಕ್ಕಂಥದ್ದು ಎಲ್ಲೋ ಒಂದಿಷ್ಟು ಮನಪರಿವರ್ತನೆ ಆಗ್ತಿತ್ತೇನೋ. ಇಲ್ಲಿ ನನ್ನ ತಾಯಿಯಿಂದ ಬಹುಶಃ ತೊಂದರೆ ಆಗಿರ್ಬೋದು, ಆಗಿದೆ. ಗಂಡ ಹೆಂಡತಿನ ಸೇರ್ಲಿಕ್ಕೆ ಬಿಡೋದಿಲ್ಲ, ನನ್ನ ಮಗ ಮಾಡಿದ್ದೇ ಸರಿ ಅಂತ ಹೇಳುವಂಥ ತಾಯಿ. ಅಂತಹ ಪರಿಸ್ಥಿತಿನಲ್ಲೂ ಒಂದು ಮಗು ಅಂತಿದೆಯಲ್ಲ, ಕನಿಷ್ಠ ಪಕ್ಷ ಹೆಂಡತಿ ಪ್ರೀತಿ ಬೇಡ, ಆ ಮಗುನ ನೋಡಿ ಆದರೂ ಆ ವ್ಯಕ್ತಿ ಮನಸ್ಸು ಬದಲಾಗ್ಬೋದು. ಇದು ಯಾವುದಕ್ಕೂ ಅವಕಾಶನೇ ಕೊಡ್ದಿರ ನೀವು ತವ್ರ ಮನೆ ಸೇರಿಕೊಂಡ್ರೆ ಆ ವ್ಯಕ್ತಿ ಪರಿಸ್ಥಿತಿ ಏನಾಗತ್ತೆ? ಬೀದಿಗೆ ಬಿದ್ದ ಬಸವನಾಗ್ಬಿಡ್ತಾನೆ. ಈಗ ಆಗಿರೋದು ಅದೇನೆ. ಒಂದು ಶಾಸ್ತ್ರ ಪುರಾಣ ಬೇಕು ಬೇಡ, ತಂತ್ರ ಮಂತ್ರ ಯಂತ್ರ ಒಂದು ಕಡೆ, ಇದಕ್ಕೆ ಮೀರಿರೋದು ಮನಸ್ಸಿದೆಯಲ್ಲ. ಒಂದಲ್ಲ ಒಂದು ಕ್ಷಣ ನನ್ನ ಹೆಂಡತಿ ಬೇಕು, ನನ್ನ ಮಗಳು ಬೇಕು, ಆ ಚಿಂತನೆ ಆತನಲ್ಲಿ ಬರೋದಿಲ್ವಾ? ಬಂದೇ ಬರುತ್ತೆ. ಪಕ್ಕದ ಮನೆಯಲ್ಲಿರ್ತಕ್ಕಂಥ ಅವ್ರ ಗಂಡ ಹೆಂಡತಿ ಅವ್ರ ಮನೆ ಮಕ್ಕಳನ್ನು ನೋಡಿದಾಗ, ಅಯ್ಯೋ ನನಗೂ ಮಗಳಿದ್ದಾಳೆ, ನನ್ನ ಮಗಳು ಹೇಗಿರ್ಬೋದು, ಅವಳ ಪ್ರೀತಿ ವಿಶ್ವಾಸ ನಾನು ತಗೋಬೇಕು ಅಂತಕ್ಕಂಥ ಆ ಪ್ರೀತಿ ಆ ತಂದೆಗೆ ಬರ್ತಿತ್ತು. ನೀವು ಅವರು ಹೇಳುವಂಥ ಏನೇ ಪರಿಹಾರ ಇರಲಿ, ಆ ಪರಿಹಾರವನ್ನು ನೀವು ಪಾಲನೆ ಮಾಡಿ, ಬೇಡ ಅಂತ ನಾನು ಹೇಳೋದಿಲ್ಲ. ಆದರೆ ಮೊದಲು ನಿಮ್ಮ ಗಂಡನ ಮನೆಗೆ ಹೋಗಿ, ಆಯಿತು ಇಲ್ಲಿ ತವ್ರ ಮನೆಗಿದ್ದದ್ದು, ತವ್ರ ಮನೆ ಕಷ್ಟ ಇದೆ, ಮದುವೆ ಮಾಡಿಕೊಟ್ರು ಸಹಿತ ನಿಮ್ಮ ಮನೆಯಲ್ಲಿ ಸುಧಾರಿಸಬೇಕು, ನೀವಲ್ದಿರ ನಿಮ್ಮ ಜೊತೆಗೆ ಇನ್ನೊಬ್ಬ ಹೆಣ್ಣುಮಗಳು ಬೇರೆ ಮನೆಯಲ್ಲಿ ಹೇಗೆ ಸುಧಾರಣೆ ಮಾಡ್ತಾರೆ? ಮನೇಲಿರ್ತಕ್ಕಂಥವ್ರು ಎಷ್ಟು ದಿವಸ ನಿಮ್ಮ ಕಷ್ಟನ ಹೊರ್ತಾರೆ? ಅದಕ್ಕೆ ನೀವು ವಿದ್ಯಾವಂತರಾಗಿದ್ದು ಉದ್ಯೋಗನೇ ಮಾಡ್ಬೋದು, 4 ಸಂಪಾದನೆ ಮಾಡ್ಕೊಂಬರ್ಬೋದು. ಆದರೆ ಗಂಡನಿಲ್ಲದಂತಹ ಸೆಕ್ಯೂರಿಟಿ, ಗಂಡರಿಲ್ಲದಂತಹ ಬದುಕು, ನನ್ನವರು ಅಂತಕ್ಕಂಥದ್ದು ನಿಮಗೆ 1000 ಜನ ಇದ್ದರೂ ಗಂಡನಿಗೆ ಸರಿ ಸಮಾನ ಅಲ್ಲ. ಗಂಡ ಎಳವಾಗಿರಲಿ, ಕುಂಟಾಗಲಿ, ಕುರುಡ ಆಗಿರಲಿ, ಗಂಡನೇ. ಮನೆಗೊಬ್ಬ ಗಂಡ ಇದ್ದಾನೆ ಅಂದರೆ 4 ಜನ ರಾಕ್ಷಸರು ಬಗ್ಗಿ ನೋಡೋದು ನಿಲ್ಲಿಸ್ತಾರೆ. ಇದನ್ನು ಅರ್ಥ ಮಾಡ್ಕೊಳ್ಳಿ, ಆದಷ್ಟು ಒಳ್ಳೆ ತೀರ್ಮಾನ ತಗೊಳ್ಳಿ. ಈಗ ನೀವು ಅದಕ್ಕೆ ಪರಿಹಾರ ತಿಳಿಸಿ. ಹಾಗೆ ಅಲ್ವಮ್ಮ? ಪರಿಹಾರ ಅಲ್ಲೂ ಇರಲಿ. ಹೌದು, ಸಮಯ ಹೋಗುತ್ತೆ, ಸ್ಪೀಡ್ ಹೋಗ್ಬೇಕು ನೀವು. ಹೌದು. ನಮಃ ಶಿವಾಯ. ಮೊದಲನೇದಾಗಿ ಶ್ರೀಂ. ನಮಃ ಶಿವಾಯ. ಎರಡನೇದಾಗಿ ಕ್ಲೀಂ. ಮೂರನೇದಾಗಿ ಶ್ರೀಂ. ಶ್ರೀಂ ಕ್ಲೀಂ ಶ್ರೀಂ, ಶ್ರೀಂ ಕ್ಲೀಂ ಶ್ರೀಂ, ಶ್ರೀಂ ಕ್ಲೀಂ ಶ್ರೀಂ. ಈ 3 ಬೀಜಾಕ್ಷರಿ ಮಂತ್ರವನ್ನ ತಾಯಿ ತಾವು 11 ಬಾರಿ ಪಠನೆ ಮಾಡಿ ಮನೋಗತ ಪ್ರಶ್ನಾತಂತ್ರದ ಮುಖಾಂತರ ಯಾವ ಉತ್ತರ ಬರುತ್ತೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಬಹಳ ವಿಶೇಷವಾಗಿ ನಿಮ್ಮ ಮನೋಚಿಂತಿತ ಕಾರ್ಯವು ತಾವಂದುಕೊಂಡಂತೆ ಸುಲಭದ ರೀತಿಯಲ್ಲಿ ಸಾಧ್ಯವಾಗಲಿಲ್ಲ ಅಂದರೂ ಅತಿ ಶೀಘ್ರದಲ್ಲೇ ಸಾಧ್ಯವಾಗ್ತಕ್ಕಂಥದ್ದಿದೆ. ಆದರೆ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಆಲೋಚನೆ, ತಾವು ಮಾಡ್ತಿರತಕ್ಕಂಥ ಯೋಚನೆಯನ್ನ ಅತಿಯಾಗಿ ಬಲದಿಂದ ಯೋಗ್ಯವಾಗಿರ್ತಕ್ಕಂಥ ಆಲೋಚನೆಗಳ ಮೇಲೆ ತಾವು ಮುಂದುವರೆದಿದ್ದೇ ಆದರೆ ತಮ್ಮ ಕೆಲಸ ಆದಷ್ಟು ಬೇಗ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದೇ. ಗುರು ಹಿರಿಯರ ಬೆಂಬಲವಿದೆ, ದೇವರ ಸಂಪೂರ್ಣವಾಗಿರ್ತಕ್ಕಂಥ ಕೃಪಾಶೀರ್ವಾದ ಇದೆ. ದೇವಿ ಲಲಿತಾ ರಾಜರಾಜೇಶ್ವರಿಯ ಆರಾಧನೆ ಮತ್ತು ಮಹಾಲಕ್ಷ್ಮಿಯ ಸಂಪೂರ್ಣ ಕೃಪಾಶೀರ್ವಾದದೊಂದಿಗೆ ತಾವಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ತಾಯಿ ಯೋಚನೆ ಮಾಡತಕ್ಕಂಥದ್ದು ಬೇಡ. ಗುರುಗಳು ಈಗಾಗಲೇ ಒಂದು ಬಹಳ ವಿಶೇಷವಾಗಿರ್ತಕ್ಕಂಥ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಈಗಾಗಲೇ ಒಂದು ಮಾರ್ಗದರ್ಶನ ತಮಗೆ ಬೇಕಾಗಿತ್ತು. ಆ ಮಾರ್ಗದರ್ಶನ ಬಹಳ ಸೂಕ್ತವಾಗಿರ್ತಕ್ಕಂಥದ್ದು ಎಂಬತಕ್ಕಂಥದ್ದನ್ನೇ ಹೇಳ್ಬೋದು. ಯಾಕೆಂದರೆ ಅನುಭವದ ಮಾತು. ನಾನು ಆಗಲೇ ಹೇಳಿದೆ, ಇಂಥ ವಿಚಾರದಲ್ಲಿ ನನಗೆ ಅನುಭವ ಕಡಿಮೆ, ಆದರೆ ಈ ವಿಚಾರಗಳಲ್ಲಿ ನಾನು ತಿಳ್ಕೊಂಡಿರ್ತಕ್ಕಂಥದ್ದು ಸಾಕಷ್ಟು ಅಂತ ಹೇಳಿ. ಆದರೆ ಗುರುಗಳು ಹೇಳಿದ್ದು ನಿಜವಾಗ್ಲೂ ಸತ್ಯ. ತಾವು ಮೊದಲನೇದಾಗಿ ಗಂಡನ ಮನೆಗೆ ಸೇರಿಕೊಳ್ಬೇಕು. ಅಲ್ಲಿ ತಾವು ಈ ಒಂದು ಅನುಷ್ಠಾನವನ್ನು ಮಾಡಿ ಅತಿ ಶೀಘ್ರದಲ್ಲಿ ಆ ಒಂದು ಕೆಲಸ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದೇ. ಅನುಷ್ಠಾನ ಏನಪ್ಪಾ ಅಂದರೆ ಬಹಳ ವಿಶೇಷವಾಗಿ
9 ಮಂಗಳವಾರ ದೇವಿಯ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು. 9 ಮಂಗಳವಾರ ದೇವಿಯ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು. ದೇವಿಯ ದೇವಸ್ಥಾನ ಯಾವುದಾದ್ರೂ ಕೂಡ ಪರವಾಗಿಲ್ಲ, ತ್ರಿಶೂಲ ಇರತಕ್ಕಂಥ ದೇವಿಯ ದೇವಸ್ಥಾನಕ್ಕೆ ಹೋಗಿ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು. ಪ್ರಾರ್ಥನೆಯನ್ನು ಮಾಡಬೇಕಾದ್ರೆ ಪ್ರತಿ ದಿವಸ ಬೆಳಗ್ಗೆ ದೇವಿಯ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಒಂದು ಕೆಂಪು ಬಟ್ಟೆಯಲ್ಲಿ 1 ಹಿಡಿ ಅಕ್ಕಿ ಮತ್ತು ಶ್ವೇತವರ್ಣದ ಬಟ್ಟೆಯಲ್ಲಿ 1 ಹಿಡಿ ಗೋಧಿ, ಕೆಂಪು ಬಟ್ಟೆಯಲ್ಲಿ 1 ಹಿಡಿ ಅಕ್ಕಿ, ಶ್ವೇತವರ್ಣದಲ್ಲಿರತಕ್ಕಂಥ ಬಟ್ಟೆಯಲ್ಲಿ 1 ಹಿಡಿ ಗೋಧಿ, ಇದೆರಡನ್ನೂ ಕೂಡ 9 ಮಂಗಳವಾರ ದೇವಿಯ ದೇವಸ್ಥಾನಕ್ಕೆ ಹೋಗೋದಕ್ಕಿಂತ ಮುಂಚೆ ಮನೆಯಲ್ಲಿ ಹಾಕಿ ಹೋಗ್ತಕ್ಕಂಥದ್ದು. ಅದಾದ ಮೇಲೆ 9 ಮಂಗಳವಾರ ಆದ ನಂತರ ಆ ಒಂದು ಹಾಕಿಟ್ಟಿರ್ತಕ್ಕಂಥ ಒಂದು ಧಾನ್ಯವನ್ನು ದೇವಿಯ ದೇವಸ್ಥಾನದಲ್ಲಿ ಹೋಗಿ ಇಡ್ತಕ್ಕಂಥದ್ದು. ಇಟ್ಟಿದ್ದಾದ ನಂತರ ಇಟ್ಟಿದ 9ನೇ ದಿವಸ 9 ಜನ ಸಣ್ಣ ಹೆಣ್ಣು ಮಕ್ಕಳಿಗೆ ಏನಾದರೂ ತಿಂಡಿ ತಿನಿಸನ್ನು ಕೊಟ್ಟು ಅರಿಶಿನ ಕುಂಕುಮ ಸುಮಂಗಲಿ ದ್ರವ್ಯಗಳನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿ. ಇದನ್ನ ತಾವು ನಿಮ್ಮ ತವ್ರ ಮನೆಯಲ್ಲಿ ಕೂತ್ಕೊಂಡು ಮಾಡ್ತಕ್ಕಂಥದ್ದಲ್ಲ, ನಿಮ್ಮ ಗಂಡನ ಮನೆಯಲ್ಲೇ ಕೂತ್ ಮಾಡ್ತಕ್ಕಂಥದ್ದು. ಈ ಒಂದು ಅನುಷ್ಠಾನವನ್ನು ಮಾಡಿ ಆದಷ್ಟು ಬೇಗ ನಿಮ್ಮ ಯಜಮಾನರು ನಿಮ್ಮ ಮನೆಗೆ ಬರ್ತಾರೆ, ನೀವು ಅಂದುಕೊಂಡಂತೆ ಸುಖ ಶಾಂತಿ ನೆಮ್ಮದಿಯಿಂದ ಇರ್ತಾರೆ ಅಂತ ಹೇಳ್ತಾ ಇದ್ದೀನಿ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿ ಫಲಗಳನ್ನು ಮತ್ತೆ ಮುಂದುವರಿಸೋಣ. ವೃಶ್ಚಿಕ ಸಿಂಹ ರಾಶಿಯಿಂದ. ಖಂಡಿತಮ್ಮ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರ ಅನುಗ್ರಹದಿಂದ ನಿಮ್ಮ ವರ್ಚಸ್ಸು ತೇಜಸ್ಸು ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯ ಎಲ್ಲವೂ ಸಿದ್ಧ ಬಹಳ ಅದ್ಧೂರಿತವಾಗಿದೆ. ಒಂದಷ್ಟು ಸಮಸ್ಯೆಗಳೆಂಬತಕ್ಕಂಥದ್ದು ಬೆನ್ನಹತ್ತದೆ. ಆ ಸಮಸ್ಯೆಗಳಿಗೆ ಒಂದು ಪರಿಹಾರ ಬೇಕಾಗಿದೆ. ಅದಕ್ಕಾಗಿ ನಿಮ್ಮ ನಡೆ ನಡವಳಿಕೆಗಳಲ್ಲಿ ಸ್ವಲ್ಪ ಬದಲಾವಣೆ ಬೇಕಾಗಿದೆ. ಅದಕ್ಕಾಗಿಯೇ ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಮನೆಯಲ್ಲಿರ್ತಕ್ಕಂಥ ನಿಮ್ಮ ಮಾತಾಪಿತೃಗಳನ್ನು ಅಂದರೆ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಅವರ ಮಾರ್ಗದರ್ಶನದಂತೆ ನಡೆದಿದ್ದೇ ಆದರೆ ಸಿಂಹರಾಶಿಯವರು ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳೋದು ಒಂದು ಯೋಗನೇ. ಆ ಯೋಗ ನಿಮಗೆ ಬರಬೇಕಾದ್ರೆ ನಮ್ಮ ನಡೆ ನಡವಳಿಕೆಗಳಲ್ಲಿ ಒಂದಷ್ಟು ಬದಲಾವಣೆ ತಂದುಕೊಂಡ್ರೆ ಅದರ ಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀವಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ದುರ್ಗಾದೇವಿಯ ಪ್ರಾರ್ಥನೆ ಮಾಡಿ ದುಃಖಗಳಿಂದ ದೂರ ಇರ್ತಕ್ಕಂಥದ್ದು. ಕೆಲವಷ್ಟು ರೋದನೆ ಸಾಕಷ್ಟು ಆಗಿಬಿಡುತ್ತೆ. ಕೆಲವು ಯಾರೋ ಹೇಗೋ ಇದ್ದಾರೆ ಅಂಥೇಳಿ ನಾನು ಹಾಗಿಲ್ವಲ್ಲ ಅಂತ ಚಿಂತನೆ ಮಾಡುವಂಥ ಪರಿಸ್ಥಿತಿ. ಭಗವಂತ ನಮಗೆ ಕೊಟ್ಟಂಥ ಯೋಗದಲ್ಲಿ ನಾನು ಇಷ್ಟು ಚೆನ್ನಾಗಿದ್ದೀನಲ್ಲ, ನಾನು ಹಿಂದಿನ ದಿನಗಳು ನೆನೆಸ್ಕೊಂಡ್ರೆ ಇವತ್ತು ನಾನು ಇನ್ನೂ ಅದ್ಧೂರಿತವಾಗಿದ್ದೀನಲ್ಲ ಅಂತಕ್ಕಂಥದ್ರ ಮನಸ್ಸು ನಮಗಿರೋದಿಲ್ಲ. ನಾವು ಯಾವತ್ತೂ ಬೆಳೆದು ನಿಂತಿರ್ತಕ್ಕಂಥವ್ರು ನೋಡ್ತೀವಿ, ನಾವು ಅವರಂತೆ ಆಗದಿರ ಅವ್ರ ಬಗ್ಗೆ ಬೇರೆ ಥರ ಚಿಂತನೆ ಮಾಡ್ತಾ ಹೋಗ್ತೀವಿ. ಅಂತಹ ಮನಸ್ಥಿತಿ ತಂದುಕೊಳ್ಳುವಂಥ ಪರಿಸ್ಥಿತಿ ಇವತ್ತು ಕನ್ಯಾ ರಾಶಿಯವರಿಗಿದೆ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿ ಜನಿಸಿರ್ತಕ್ಕಂಥ ಹೆಣ್ಣು ಮಕ್ಕಳು ಮಾತ್ರ ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಮನಸ್ಸಲ್ಲಿ ಧೈರ್ಯ ಸ್ಥೈರ್ಯವನ್ನು ತುಂಬಿಕೊಂಡು ಮಾಡುವ ಕಾಯಕವನ್ನು ಅರ್ಥಪೂರ್ಣವಾಗಿ ಆಲೋಚನೆ ಮಾಡಿದ್ರೆ ಖಂಡಿತ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ನಿಮ್ಮದಾಗುತ್ತೆ. ಹಾಗೆ ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕುಲದೇವರ ಪ್ರಾರ್ಥನೆ. ಸಾಧ್ಯವಾದರೆ 1 ಚಿಟಿಗೆಯಷ್ಟು ಉದ್ದಿನ ಬೇಳೆನ ನೈಋತ್ಯಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ತುಂಬ ಬದಲಾವಣೆಯನ್ನು ತಂದುಕೊಳ್ತೀರಿ, ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಆಕರ್ಷಿತವಾದಂತಹ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ನಾನು ನಂದು ಎಂಬತಕ್ಕಂಥದ್ದನ್ನು ಬಿಟ್ಟು ನಾವೆಲ್ಲರೂ ಒಂದು ಎಂಬತಕ್ಕಂತಹ ಮನಸ್ಥಿತಿಯಲ್ಲಿದ್ದರೆ ಮತ್ತಷ್ಟು ಅರ್ಥಪೂರ್ಣವಾದ ಬದುಕನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಇವತ್ತು ನೀವು ಮಾಡುವ ಕೆಲಸಗಳಲ್ಲಿ ಒಂದಷ್ಟು ಬದಲಾವಣೆ ತಂದುಕೊಳ್ಬೇಕು. ವೃತ್ತಿಯಲ್ಲಿ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಬೇಕು. ಏನೇ ಕೆಲಸ ಮಾಡಿದ್ರೂ ಅದರಿಂದ ಸಾಕಷ್ಟು ಲಾಭ ಇದೆ ಎಂಬತಕ್ಕಂಥ ಮನಸ್ಸಲ್ಲಿ ನೀವಿದ್ದರೆ ಖಂಡಿತ ಒಳ್ಳೆ ಫಲವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಗಣಪತಿಯ ಪ್ರಾರ್ಥನೆ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ತುಲಾರಾಶಿಯವರು ಗಣಪತಿಯ ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಅರ್ಥಪೂರ್ಣವಾದ ಬದುಕನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಸಣ್ಣಪಟ್ಟ ವ್ಯತ್ಯಾಸ, ಮನಸ್ತಾಪಗಳು, ಮನಸ್ಸು ನೆಮ್ಮದಿ ಇಲ್ಲದಿರತಕ್ಕಂಥದ್ದು, ಚಂಚಲತೆಯಿಂದ ಒಳಗಾಗ್ತಕ್ಕಂಥದ್ದು, ಏನೋ ಆಲೋಚನೆ ಮಾಡಿದ್ರೆ ಅದು ಏನೂ ಆಗ್ತಾ ಇದೆಯಲ್ಲ ಎಂಬತಕ್ಕಂಥದ್ರ ಆಲೋಚನೆ ಇರತಕ್ಕಂಥದ್ದು. ಅದಕ್ಕಿಂತ ಮುಖ್ಯವಾಗಿ ಒಂದಷ್ಟು ಮನಸ್ತಾಪಗಳಿಂದ ದೂರ ಇರಬೇಕಾದ್ರೆ ಮನಸ್ಸು ಶಾಂತಿಯಾಗಿಟ್ಕೊಳ್ತಕ್ಕಂಥದ್ದು, ತಿಳಿಯಾಗಿಟ್ಕೊಳ್ತಕ್ಕಂಥದ್ದು. ನಿಂದಕರು ಆಡುವ ಮಾತು ಏನು ಬೇಕಾದರೂ ಆಡಲಿ, ಎಲ್ಲ ಮಾತುಗೂ ನೀವು ಸ್ಪಂದಿಸ್ತಕ್ಕಂಥದ್ದಲ್ಲ. ಆದರೆ ನಿಮ್ಮ ಮುಖದಲ್ಲಿ ಹಸನ್ಮುಖಿತನ ಇರಬೇಕು. ನೀವು ನಗನಗ್ತಾನೆ ಎಲ್ಲಕ್ಕೂ ಉತ್ತರ ಕೊಡಬೇಕು. ಆಗ ಆಡ್ತಕ್ಕಂಥವ್ರು, ನಿಂದಿಸ್ತಕ್ಕಂಥವ್ರು ಅಥವಾ ನಿಮ್ಮನ್ನು ದೂಷಣೆ ಮಾಡ್ತಕ್ಕಂಥವ್ರು ನಿಮ್ಮಿಂದ ದೂರ ಆಗ್ತಾರೆ. ಅದಕ್ಕಿಂತ ಮುಖ್ಯವಾಗಿ ಇವತ್ತು 12 ಗಂಟೆಯಿಂದ 4 ತನಕ, 12ರಿಂದ 4 ಒಂದಷ್ಟು ಒಳ್ಳೆ ಮನಸ್ಸಿನಿಂದ ನಿಮ್ಮ ಆಲೋಚನೆ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು. ಹಾಗೆ ಉದ್ಯೋಗದಲ್ಲಿ ಪ್ರಗತಿ, ಮಾಡುವ ಕೆಲಸದಲ್ಲಿ ಒಂದು ಬದಲಾವಣೆ. ಅದರಲ್ಲೂ ಹೆಣ್ಣು ಮಕ್ಕಳಿಗೆ, ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಇವತ್ತು ನಿಮ್ಮ ಆರೋಗ್ಯ, ನಿಮ್ಮ ವ್ಯವಹಾರ, ನಿಮ್ಮ ಕೆಲಸ ಕಾರ್ಯಗಳು ಜೊತೆಗೆ ಹಾಕುವ ಹೆಜ್ಜೆಯಲ್ಲೂ ಸಹಿತ ಒಂದಷ್ಟು ಬದಲಾವಣೆಯನ್ನು ಕಾಣ್ತೀರಿ. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಧನುರಾಶಿ.
ಧನುರಾಶಿ ಧನುಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಸಣ್ಣಪುಟ್ಟ ವ್ಯತ್ಯಾಸ, ಉದ್ಯೋಗದಲ್ಲಿ ಸ್ವಲ್ಪ ಹಿನ್ನಡೆ, ಮನಸ್ಸಲ್ಲಿ ಒಂದಿಷ್ಟು ಕಸಬಿಸಿ, ಉದ್ಯೋಗ ಕ್ಷೇತ್ರದಲ್ಲಿ ಏನಾದರೂ ಒಂದಷ್ಟು ಘರ್ಷಣೆ, ಒಂದಷ್ಟು ಕಲಹ. ಒಟ್ಟಾರೆ ಹೇಳಬೇಕಂದ್ರೆ ಧನುರಾಶಿಯವರಿಗೆ ಅಷ್ಟು ಸಮಂಜಸವಾಗಿರ್ತಕ್ಕಂಥ ದಿನ ಅಲ್ಲ. ಆದರೆ ಇವತ್ತು ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡೋದ್ರಿಂದ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಿಂದ ನೀವು ಮುಕ್ತರಾಗ್ತೀರಿ. ಒಂದಷ್ಟು ಶಾಂತಿ ಸಮಾಧಾನವನ್ನು ಸಿದ್ಧಪಡಿಸ್ಕೊಳ್ತೀರಿ. ಅದರಲ್ಲೂ ಸರಿಸುಮಾರು ಇವತ್ತು 4:20 ಅಂದರೆ 4 ಗಂಟೆ 20 ನಿಮಿಷದಿಂದ 6 ಗಂಟೆ 15 ನಿಮಿಷದವರೆಗೂ ಒಂದಷ್ಟು ಅಭಿವೃದ್ಧಿ ಪಥದತ್ತ ನಡೆಯತಕ್ಕಂಥದ್ದು, ಏನಾದರೂ ಹೊಸ ಚಿಂತನೆ ಮಾಡ್ತಕ್ಕಂಥದ್ದು, ಹೊಸ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇರತಕ್ಕಂಥ ಅದೃಷ್ಟ ಇರತಕ್ಕಂಥದ್ದು. ಇದೆಲ್ಲದರ ಬಗ್ಗೆ ತಮ್ಮ ಆಲೋಚನೆ ಮಾಡಿದ್ರೆ ಖಂಡಿತ ಹೆಚ್ಚಿನ ಫಲವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಕೆಲಸ ಮಾಡಬೇಕಾದ್ರೂ ಒಂದು ಆಲೋಚನೆ ಮಾಡಿ. ಸರಿ ತಪ್ಪುಗಳ ಸರಿಯಾದ ಆಲೋಚನೆ ಮಾಡೋದ್ರಿಂದ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ಇದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ. ಸ್ವಂತ ಬುದ್ಧಿ ಸ್ವಂತ ಜ್ಞಾನದಿಂದಲೇ ಹೆಜ್ಜೆ ಮುಂದೆ ಆಗ್ತೀರಿ. ಏನೇ ಮಾಡಬೇಕಾದ್ರೂ ಆಲೋಚನೆ ಮಾಡ್ತೀರಿ. ಸರಿ ತಪ್ಪುಗಳ ಸರಿಯಾದ ವಿಮರ್ಶೆಯಿಂದ ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಮಾಡೋ ಕೆಲಸಗಳಲ್ಲಿ ಒಂದಿಷ್ಟು ಅಡ್ಡಿ ಆತಂಕವನ್ನು ತಂದುಕೊಳ್ತೀರಿ. ಅಭಿವೃದ್ಧಿ ಪಥದತ್ತ ನಡೆಯಬೇಕಾದ ನೀವು ಅಭಿವೃದ್ಧಿ ಇಲ್ಲದಂಥ ರೀತಿ ಕುಂಠಿತವಾಗಿರ್ತಕ್ಕಂಥ ಪರಿಸ್ಥಿತಿ ಎದುರಾಗ್ತಾ ಇರುತ್ತೆ. ಹಾಗೆ ಯಾವುದು ಬೇಕು ಯಾವುದು ಬೇಕು ಬೇಡಗಳನ್ನು ಸರಿಯಾದಂಥ ಆಲೋಚನೆ ಇಲ್ಲದಿರ ನಡೆಯೋದ್ರಿಂದಲೇ ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಎದುರಾಗ್ತಾ ಇರುತ್ತೆ. ಹಾಗೆ ನಿಮ್ಮ ಕುಲದೇವರ ಅನುಗ್ರಹದಿಂದ ನೀವು ಮಾಡುವ ಕೆಲಸದಲ್ಲಿ ಒಂದಷ್ಟು ಬದಲಾವಣೆ ತಂದುಕೊಂಡು ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೋಬೇಕಾದ್ರೆ ಮಹಾವಿಷ್ಣುವಿಗೆ ತುಳಸಿಯಿಂದ ಅರ್ಚನಾ ಸಂಕಲ್ಪ ಅಥವಾ ಹನುಮ ಪ್ರಾರ್ಥನೆ ಅಥವಾ ಎಲ್ಲಾದರೂ ಒಂದಷ್ಟು ವಾನರ ಸೈನ್ಯಗಳು ಕಂಡು ಬಂದರೆ ಅದಕ್ಕೊಂದಿಷ್ಟು ಹಣ್ಣು ಹಂಪಲ ಕೊಟ್ಟೊಂದು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಅಭಿವೃದ್ಧಿಯನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕುಂಭರಾಶಿ. ಕುಂಭಲಗ್ನದಲ್ಲಿರ್ತಕ್ಕಂಥವರು ತುಂಬ ದಿನಗಳಿಂದ ಮನಸ್ಸಲ್ಲಿ ಒಂದಷ್ಟು ಕಸಬಿಸಿ ಇಟ್ಕೊಂಡಿದ್ದೀರಿ. ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕ ಆಗ್ತಾ ಇದೆಯೋ ಎಂಬತಕ್ಕಂಥ ಅಂಜಿಕೆಯಲ್ಲಿದ್ದೀರಿ. ಯಾರು ನನ್ನವರು, ಯಾರು ಹೊರಗಿನವರು, ಯಾರು ನಂಬಬೇಕು, ಯಾರು ನಂಬಿ ಒಂದು ಹೆಜ್ಜೆ ಮುಂದೆ ಹಾಕಬೇಕು, ಏನು ಮಾಡಿದ್ರೆ ಸರಿ, ಯಾವ್ದು ಮಾಡಿದ್ರೆ ತಪ್ಪು, ಸರಿಯಾದ ತಪ್ಪು ಒಪ್ಪುಗಳಿಲ್ದಿರ, ಸರಿಯಾದಂಥ ವ್ಯವಸ್ಥೆ ಇಲ್ದಿರ, ಸರಿಯಾದ ಮನಸ್ಥಿತಿ ನೆಮ್ಮದಿ ಇಲ್ದಿರ, ಅಧಿಕವಾದಂಥ ಚಂಚಲತೆ ಇದೆ. ಇಷ್ಟಕ್ಕೆಲ್ಲ ಕಾರಣ ನಿಮ್ಮ ಜಾತಕದಲ್ಲಿ ಪ್ರಸ್ತುತ ಶನಿ ಇರತಕ್ಕಂಥ ಆಸ್ಥಾನ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಹಿಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನ ಮಾಮಿ ಶನೈಶ್ಚರಂ ಶನ್ನೋ ದೇವಿ ರವಿಷ್ಠಯ ಆಪೋ ಭವಂತ ವಿದೇಂಶಯೋ ರವಿಶ್ರವಂತರಃ ಶನೈಶ್ಚರಾಯ ನಮಃ. ಹೀಗೆ ಶನೈಶ್ಚರ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡ್ತಾ ಮನೆ ದೇವರ ಅನುಗ್ರಹವನ್ನು ಪಡೆಯೋದ್ರಿಂದ ಖಂಡಿತ ಒಳ್ಳೆ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಮಾಡಬೇಕಾದ್ರೂ ಶಾಂತಿ ಸಮಾಧಾನವಾಗಿರಿ. ಒಳ್ಳೆ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಎಲ್ಲ ಕಾಲ ಕೆಟ್ಟದ್ದಲ್ಲ, ಎಲ್ಲ ಕಾಲ ಸಂಪೂರ್ಣ ಒಳಿತೂ ಅಲ್ಲ. ಒಳ್ಳೆಯದು ಒಂದು ಕೆಟ್ಟದ್ದು ಎಲ್ಲವೂ ಇರತಕ್ಕಂಥದ್ದೇ. ಹಾಗೆ ಕುಂಭರಾಶಿಯವರು ಇವತ್ತಿನ ದಿವಸ ಹನುಮನ ಪ್ರಾರ್ಥನೆ ಮಾಡಿ, ಹನುಮ ಸಾನ್ನಿಧ್ಯಕ್ಕೆ ಹೋಗಿ ತುಳಸಿಯಿಂದ ಅರ್ಚನಾ ಸಂಕಲ್ಪವನ್ನು ಮಾಡಿ ಖಂಡಿತ ಒಳ್ಳೆ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕಡೆ ರಾಶಿ ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಇದೆ, ಮಾಡುವ ಕೆಲಸದಲ್ಲಿ ಒಂದು ಪ್ರಗತಿ ಇದೆ, ನನ್ನವರು ತನ್ನವರು ಅಂತಕ್ಕಂಥವ್ರು ಹೆಚ್ಚಿನ ಅಭಿವೃದ್ಧಿಯನ್ನು ಸಿದ್ಧಿಪಡಿಸಿಕೊಳ್ಳುವಂಥ ಯೋಗ ಫಲ ಇದೆ. ಯಾರಿಂದ ಏನೇ ಸಮಸ್ಯೆ ಆದರೂ ಸಮಸ್ಯೆಗೆ ಹಿಂದಲೇ ಒಂದು ಪರಿಹಾರವನ್ನು ಹುಡುಕೊಳ್ಳುವಂಥ ಯೋಗ ಫಲ ನಿಮಗಿದೆ. ಹಾಗೆ ಇವತ್ತು ಕಂದು ಬಣ್ಣದ ಗೋಮಾತೆಯನ್ನು ಮುಟ್ಟಿ ನಮಸ್ಕಾರ ಮಾಡೋದ್ರಲ್ಲಿ ಸಾಕಷ್ಟು ಅರ್ಥವಿದೆ. ಮನೆಯಲ್ಲಿರ್ತಕ್ಕಂಥ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಹಿರಿಯರ ಮಾತಿನಂತೆ ನಡ್ಕೊಳ್ಳೋದು ಮತ್ತಷ್ಟು ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸುವಂಥದ್ದಿರುತ್ತೆ. ಇವತ್ತು ನೀವೇನೇ ಮಾಡಬೇಕಾದ್ರೂ ಮನೆ ದೇವರ ಪ್ರಾರ್ಥನೆಯಿಂದ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕಾರ್ಯಕ್ರಮದ ಕಡೆ ಭಾಗದಲ್ಲಿ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂಥ ಸಮಯ ಅದು. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ, ನಮಸ್ತೆ ತಾಯಿ. ನಮಸ್ತೆ ಅಮ್ಮ, ನಿಮ್ಮ ಹೆಸರು ಹೇಳಿ. ಮೇಡಮ್ ಆಯ್ತು, ಮಾತಾಡಿ ಮಾ ಗುರುಜಿ ಹತ್ರ. ಹಲೋ ಅಪ್ಪ ಸ್ವಾಮಿ. ನಮಸ್ತೆ ಸ್ವಾಮಿ. ನಮಸ್ತೆ ತಾಯಿ, ಹೇಳಮ್ಮ. ಚೆನ್ನಾಗಿದ್ದೀರಾ ಸ್ವಾಮಿ? ಚೆನ್ನಾಗಿದ್ದೀರಮ್ಮ, ನೀವು ಚೆನ್ನಾಗಿದ್ದೀರಾ? ಸ್ವಾಮಿ, ನಿಮ್ಮ ಆಶೀರ್ವಾದದಿಂದ ಎಷ್ಟು ಮಾತ್ರ ಇರ್ತೀವಿ. ಹೇಳಿ ತಾಯಿ, ಹೇಳಮ್ಮ. ಅಮಿತ ತಂದೆ ತಾಯಿ ಸಿರ್ಪಾದಕ್ಕೂ, ನಿಮ್ಮ ಧರ್ಮ ಪತ್ನಿ ನಿಮ್ಮ ಸಿರ್ಪಾದಕ್ಕೂ ನನ್ನ 108 ನಮಸ್ಕಾರ ಸ್ವಾಮಿ. ಹೇಳಮ್ಮ. ಎಲ್ಲ ಹೊಡೆದ್ರು ಬಡಿದ್ರು ಬೈದ್ರು ಆಡಿದ್ರು ಏಕವಚನದಲ್ಲಿ ಮನೆಯಿಂದ ಈಚೆ ಹಾಕಿದ್ರು ಸ್ವಾಮಿ. ತಾಯಿ ಮನೇಲಿ ತಂದೆ ಮನೇಲಿ ಸ್ವಲ್ಪ ಗೋಲ್ಡ್ ಕೊಟ್ಟಿದ್ರು, ಮಾರ್ಬಿಟ್ಟು ಅವರೇ ಚೆನ್ನಾಗಿರ್ಲಿ ಅನ್ಬಿಟ್ಟು ಮನೆ ಮಾಡಿ ಮಕ್ಳನ್ನ ಕಾಲೇಜ್ಗೆ ಸ್ಕೂಲ್ಗೆ ಸೇರಿಸಿ ಕೋರ್ಟ್ ಕೇಸ್ ಮಾಡ್ಬಿಟ್ಟು ಬಂದ ಸ್ವಾಮಿ. ಆಸ್ತಿ ವಿಚಾರ ಗಲಾಟೆಲಿ ಏಟ್ ಮಾಡ್ಬಿಟ್ರು ಯಜಮಾನ್ರಿಗೆ. ನಿಮ್ಮ ಹತ್ರ ನಾನು ನನ್ನ ಮಕ್ಕಳು ನನ್ನ ಗಂಡ ಎಲ್ಲ ಮಾತಾಡಿದೀವಿ ಸ್ವಾಮಿ. ಒಂದ್ಸತಿ ಮಾತಾಡಿದ್ರಮ್ಮ? ಮಾತಾಡಿದೀವಿ ಸ್ವಾಮಿ.
ಎಲ್ಲ ಬಂದೆ ಸ್ವಾಮಿ. ಗೋಲ್ಡ್ ಕೊಟ್ಟಿದ್ರು ಮಾರ್ಬಿಟ್ಟು ಮೈತೀರು ಅತ್ತೆ ಮಾವ ತೀರ್ಕೊಂಡ್ರು ಭಾಗ ಮಾಡಿರ್ಲಿಲ್ಲ. ನಿಮ್ಮಂತನ್ ಕೂರ್ಸಿ ಭಾಗಕ್ಕೆಲ್ಲ ಕೂರ್ಸಿ ಮಾತಾಡಿಸ್ದೆ ಸ್ವಾಮಿ. 4-4 ಸತಿ ಉಲ್ಟಾ ಹೊಡಿಯೋದು, ನಾಟಕ ಮಾಡೋದು, ಟಾರ್ಚರ್ ಕೊಡೋದು ಮಾಡಿದ್ರು ಸ್ವಾಮಿ. ಮನೆಯಿಂದ ಈಚೆ ಬಂದ್ಬಿಟ್ಟ ಸ್ವಾಮಿ. ಲಾಕ್ ಮಾಡಿಸ್ಬಿಟ್ಟು ಕೇಸ್ ನಡೀತದೆ ಸ್ವಾಮಿ. 10 ವರ್ಷ ಆಯ್ತು. ಮಕ್ಕಳು ಮದುವೆ ಮಾಡ್ಬೇಕು. ಈ ಹಾಳಾದ್ ಕೋವಿಡ್ ಬಂದ್ಬಿಟ್ಟು ಎಷ್ಟೋ ದಿವಸ ಹಸ್ಕೊಂಡಿದೀವಿ ಸ್ವಾಮಿ. ಮಕ್ಕಳು ನಾವು 5 ರೂಪಾಯಿ ಕ್ಯಾನ್ ನೀರ್ ತಂದು ಕುಡ್ದು ಹಿಂಗಾಯ್ತು ಸ್ವಾಮಿ. ನಿಮ್ಮ ಹತ್ರ ಮಾತಾಡಿದೀನಿ ಸ್ವಾಮಿ. ಮಗಳು ಮಾತಾಡವ್ರೆ. ಮಗಳು ಗೌರಿ ಪೂಜೆ ಮಾಡಕ್ ಹೇಳಿದ್ರಿ ಸ್ವಾಮಿ. ಮಾಡಿತ್ತು ಸ್ವಾಮಿ. 4-5 ವಾರ ಕಷ್ಟಪಟ್ಟು ತುಂಬಾ 3 ಗಂಟೆ ರಾತ್ರಿಗೆ ಎದ್ದು ಮಾಡಿಸ್ದೆ ಸ್ವಾಮಿ. ಹೊರ ಬರುತ್ತೆ 3ನೇದ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರಿ ಸ್ವಾಮಿ. ಅದು ಫೋಟೋ ಯಾರೋ ವಾಟ್ಸಪ್ ಅಂತಾರಲ್ಲ ಸ್ವಾಮಿ, ಅದು ಕಳ್ಸಿದ್ರು. ಅದು ಕಳ್ಸಿ ಏನೋ 24 ಗಂಟೆ ಕೊಟ್ಟು ಬಂದಿದೆ ಅಂತ ಗಂಡವ್ರ ಕಡೆಯಿಂದ ಇವತ್ತು ನಾಳೆ ಅಂತವ್ರೆ ಸ್ವಾಮಿ. ಯಾವ್ದು ಅದೇ ಹೊರ ಬರುತ್ತಾ ಇಲ್ಲ ಬೇರೆ ಹೊರ ಆಗುತ್ತಾ ಸ್ವಾಮಿ? 28 ವರ್ಷ ಎಲ್ಲ ಜನ ಆಡ್ಕತಾವ್ರೆ ಸ್ವಾಮಿ. ಮುದುಕಿ ಆಗೋದ್ಲು ಮಗಳು. ನಿಮ್ಗ್ ಕರೆ ಮಾಡಿರೋದು ಅವ್ರಿಗೆ ಗೊತ್ತಾಗಿ ಆಡ್ಕೊಂಡ್ರು ಸ್ವಾಮಿ. ಎಲ್ಲ ಆಯ್ತು. ಅವ್ರೊಬ್ರು ಇದ್ರು, ಇನ್ನ ಬಾಕಿ ಅಮ್ಮನಿಗೆ ಅಂದ್ರು. ಎಲ್ಲ ಅಂದ್ರು, ಆಡಿದ್ರು ಸ್ವಾಮಿ. ಅವರೇ ಚೆನ್ನಾಗಿರ್ಲಿ ಅಂತ ಕೋರ್ಟ್ ಕೇಸ್ ಇದೆ ಸ್ವಾಮಿ. ಎಲ್ಲ ಆಗಿದೆ. ಎವಿಡೆನ್ಸ್ 10 ವರ್ಷ ಆಯ್ತು ಸ್ವಾಮಿ. ಮಗಳ ಮದುವೆ ಇಡಮ್ಮ ಹಿಂಗೆ ಆಯ್ತಿದೆ ಸ್ವಾಮಿ. ಕೈ ಒಂದು ಗೊತ್ತಾಯಿಲ್ಲ. ಯಜಮಾನ್ರಿಗೆ 3-4 ಔಷಧಿ ಹೇಳಿದ್ರಿ ಸ್ವಾಮಿ. ಕಾಲ್ ನೋವಿಗೆ ಏಟು ಹೊಡೆದ್ಬಿಟ್ಟಿದ್ರು ಸರಳೇಲಿ. ಅದು ಹಾಕಿದೆ ಸ್ವಾಮಿ. ಆಗ್ತಾ ಜಾಸ್ತಿನೇ ನೋವು ಬಂದ್ಬಿಡ್ತು. ಓಡೋಗಿ ಎಕ್ಸ್ರಾ ತಗ್ಸ್ತೆ ಸ್ವಾಮಿ. ವಾಣಿ ಲಾಸೆಲಿ ಮೂಳೆ ಸಮದೋಗಿದೆ ಅಮ್ಮ, ಅಪ್ಲಿಕೇಶನ್ ಮಾಡಿಸ್ಬೇಕು, 2 ಲಕ್ಷ ಆಯ್ತದೆ ಅಂದ್ರು. ಏನೋ ಮಾತಾಡ್ಲಿಲ್ಲ ಸ್ವಾಮಿ. ಮನೆಗ್ ಬಂದ್ಬಿಟ್ಟು ದಿವಸಕ್ಕೆ 9 ಮಾತ್ರೆ ಬರ್ಕೊಟ್ಟಿದ್ದಾರೆ. 9 ಮಾತ್ರೆ ತಿನ್ಕೊಂಡು ಇದಾರೆ ಸ್ವಾಮಿ. ಮಗಳು ಮದ್ವೆ ಇಲ್ಲ, ಮನೆ ಇಲ್ಲ. ಒಂದು ಕೋರ್ಟ್ಗೆ ಲಾಯರ್ ಸುರಿಬೇಕು ಸ್ವಾಮಿ. 1 ದಿವಸ ಕೆಲ್ಸಕ್ಕೆ ಹೋದ್ರೆ 3 ದಿವಸ ಸುಧಾರ್ಸ್ಕೋಬೇಕು ಯಜಮಾನ್ರು. ಮಗನು ಮಾತಾಡಿದ್ದಾರೆ. ಮಗ ಓದ್ಕೊಂಡು ಕೆಲ್ಸಕ್ಕೆ ಹೋಯ್ತಾ ಇದ್ದಾರೆ. ಬಾಡಿಗೆ ಕಟ್ತಾ ಇದ್ದಾರೆ ಸ್ವಾಮಿ. ಹೆಂಗೋ ಇದ್ದ ಸ್ವಾಮಿ. ಕೋವಿಡ್ ಬಂದ್ಬಿಟ್ಟು ಅಧ್ವಾನ ಆಗ್ಬಿಟ್ಟ ಸ್ವಾಮಿ. ಬಾಡಿಗೆ ಅಡ್ವಾನ್ಸ್ ಎಲ್ಲ ವಜಾ ಆಗೋಯ್ತು. ಅಪ್ಪ ಸ್ವಾಮಿ ನಿಮ್ ಶಿರ್ಪಾದ ತೊಳ್ದು ನಾನು ತೀರ್ಥ ಕೊಡಿತೀನಿ ಸ್ವಾಮಿ. ನಂಗೊಂದ್ ದಾರಿ ಕೊಡಿ. ನನ್ ಮಗಿಗೆ 28 ವರ್ಷ 30 ಆದ್ಮೇಲೆ ಯಾರು ತಕೋಗಲ್ಲ ಅಂತ ಎದುರಿಸ್ತವ್ರೆ ಸ್ವಾಮಿ. ಇಲ್ಲ ತಾಯಿ, ನಾನೊಂದು ಮಾತು ಹೇಳ್ತೇನೆ ಕೇಳು. ಅಧೈರ್ಯ ಪಡಬೇಡ. ಮಗಳು ಏನು ಓದಿದ್ದಾಳಮ್ಮ? ಮತ್ತೆ BA ಮಾಡ್ಕೊಂಡಿರ್ತಕ್ಕಂಥ ಹೆಣ್ಣು ಮಗಳು. ಭಯ ಪಡಬೇಡ, ಅಂಜಬೇಡ. 28 ವರ್ಷ ಆದ ತಕ್ಷಣ ವಯಸ್ಸಾಗಿದೆ ಮುದುಕಿ ಅಂತ ಯೋಚನೆ ಮಾಡಬೇಡ. ಅವಳ ಹಣೆಯಲ್ಲಿ ಭಗವಂತ ಏನು ಯಾವ ಸಮಯಕ್ಕೆ ಬರ್ತಿದ್ದೋ ಅದೇ ಥರ ಆಗುತ್ತೆ. ಅದಕ್ಕಿಂತ ಮುಖ್ಯ ಮಗಳಿದ್ದಾಳಮ್ಮ ಮನೆಯಲ್ಲಿ. ಕೊಡಮ್ಮ, ಕೊಡು ತಾಯಿ, ಮಗಳು ಕೊಡಮ್ಮ. ನಮಸ್ತೆ ಗುರುಜಿ. ನಮಸ್ತೆ ಮಗು, ಏನು ಮಾಡ್ತಿದ್ದೀಮ್ಮ? ಏನಾದ್ರು ಜಾಬ್ ಏನಾದ್ರು ಮಾಡಲಿಲ್ವಾ? ಅಪ್ಪ ಎಲ್ಲೂ ಹೊರಗಡೆ ಕಳಿಸಿಲ್ಲ. ಆದರೂ ಇಷ್ಟು ಓದಿದ್ಯಾ? ಆಯ್ತು, ಚಿಂತೆ ಮಾಡಬೇಡ. ನಿನ್ನ ಸ್ವರತರಂಗ ಚೆನ್ನಾಗಿದೆ. ಈಗ ಬಂದಿರತಕ್ಕಂಥದ್ದು ಅಥವಾ ಅತಿ ಶೀಘ್ರದಲ್ಲೇ ನಿನಗೊಂದು ಒಳ್ಳೆ ವರ ಬರುತ್ತೆ. ಅತಿ ಶೀಘ್ರದಲ್ಲೇ ವಿವಾಹ ಆಗುತ್ತೆ. ನಿನ್ನ ಸ್ವರತರಂಗ ಚೆನ್ನಾಗಿದೆ. ಏನಮ್ಮ? ನವೆಂಬರ್ 1ನೇ ತಾರೀಕಲ್ಲಿ ಹುಟ್ಟಿರೋದು ಗುರುಜಿ. ಏನಾರ ತೊಂದರೆ ಇದೆಯಾ ಗುರುಜಿ ನಮ್ಗೆ? ನವೆಂಬರಲ್ಲಿ ಸಾಮಾನ್ಯಕ್ಕೆ ಏನಮ್ಮ ಈ ಮಾತಿಗೆ ಉತ್ತರ ಏನು? ನವೆಂಬರ್ ಹುಟ್ಟಬೋದಾ? ನಾನು ನವೆಂಬರ್. ನೀನು ನವೆಂಬರ್. ನಿನ್ನ ಅದೃಷ್ಟ ಚೆನ್ನಾಗಿದೆ. ನವೆಂಬರ್ ಒಂದು ರಾಜ್ಯೋತ್ಸವ ಅಲ್ಲಮ್ಮ. ಅವತ್ತು ರಾಜ್ಯಕ್ಕೆ ರಾಜ್ಯೋತ್ಸವ ಮಾಡುವಾಗ ಮಗು ನಾನು ಹೇಳ್ತೀನಿ ಕೇಳು. ನೀನು ವಿದ್ಯಾವಂತ ಇದೆಯಾ, ಯಾರ ಮಾತು ಆಲಿಸ್ಬೇಡ. ನೀನು ಒಳ್ಳೆ ದಿನ ಹುಟ್ಟಿದ್ಯಾ, ಒಳ್ಳೆ ಯೋಗ ಇದೆ ನಿನಗೆ. ಆದರೆ ಮಗು ನೋಡ್ತಾಯಿ, ಪ್ರತಿಯೊಬ್ಬ ಮಗು ಹುಟ್ಟುವಾಗಲೇ ಭಗವಂತ ಹಣೆಯಲ್ಲಿ ಬರೆದಿಟ್ಟಿರ್ತಾನೆ. ಹಾಗೆ ನಿನ್ನ ಅದೃಷ್ಟ ಚೆನ್ನಾಗಿದೆ, ನೀನು ಹೆದರಬೇಡ. ನೀನು ಒಳ್ಳೆ ಮನೆ ಸೇರ್ತೀಯ, ಅದಂತೂ ಸತ್ಯ. ಹತ್ತಿರದಲ್ಲೇ ಇದೆ ನಿನಗೆ ವಿವಾಹ ಅಂತಕ್ಕಂಥದ್ದು, ಲಗ್ನ ಅಂತಕ್ಕಂಥದ್ದು. ಗುರುಬಲ ತುಂಬ ಚೆನ್ನಾಗಿದೆ. ನಾನು ಬೇರೆ ಅವಿದ್ಯಾವಂತರಿಗಾದರೆ ಹೇಳ್ಬೋದು, ಅಯ್ಯೋ ನೀವು ನವೆಂಬರ್ ಮಾಸದಲ್ಲಿ ಹುಟ್ಟಬಾರ್ದಾಗಿತ್ತು ಅಂತ ಹೇಳ್ಬಿಡ್ತಾ ಇದ್ದೆ. ಅಂದರೆ ಸುಮ್ಮನೆ ನೀನು ತಮಾಷೆ ಮಾಡ್ತಿದ್ದೆ. ನೀನು ವಿದ್ಯಾವಂತೆ, ನೀನು ತಮಾಷೆ ಮಾಡೋಂಗಿಲ್ಲ. ನಾನು ನವೆಂಬರಲ್ಲಿ ಹುಟ್ಟಿರ್ತಕ್ಕಂಥ ಲಕ್ಷ್ಮಿ ಇಲ್ಲಿ ಹೇಗಿದ್ದಾಳೆ? 2 ಮಕ್ಕಳ ತಾಯಿ ಆದರೂ ಹೀಗೆ ಎಷ್ಟೋ ಲಕ್ಷಣವಾಗಿ ಕಾಣ್ತಿದ್ದಾಳೆ. ಹಾಗೆ ಭಗವಂತ ಎಲ್ಲರಿಗೂ ಆಯಾ ಕಾಲಕ್ಕೆ ಆಯಾ ಲಕ್ಷಣಗಳು ಕೊಡ್ತಾನೆ. ಚಿಂತೆ ಮಾಡಬೇಡಮ್ಮ. ನಿನ್ನ ಸ್ವರತರಂಗ ಚೆನ್ನಾಗಿದೆ. ನಾನು ಹೇಳ್ತಿದ್ದೀನಿ, ಯಾರ ಮಾತೂ ಫಸ್ಟ್ ಅಪ್ಪ ಅಮ್ಮನ ಧೈರ್ಯ ಕೊಡು. ಅಪ್ಪನ ಆರೋಗ್ಯದ ಕಡೆ ಗಮನ ಕೊಡು. ನೀನು ಚೆನ್ನಾಗಿರಬೇಕು. ನೀನು ಚೆನ್ನಾಗಿರ್ತೀಯ. ಅತಿ ಶೀಘ್ರದಲ್ಲಿ ಅನುಕೂಲ ಆಗುತ್ತೆ. ಒಂದು ಕೆಲಸ ಮಾಡು, ಸಾಧ್ಯವಾದರೆ ಈಗ ಬರ್ತಕ್ಕಂತಹ ಮುಂದಿನ 3 ಮಂಗಳವಾರ ಸುಬ್ರಹ್ಮಣ್ಯೇಶ್ವರನ ದೇವಸ್ಥಾನಕ್ಕೆ ಹೋಗಿ ಒಂದು ದರ್ಶನ ಮಾಡು. ಅಥವಾ ನಿಮ್ಮ ಮನೆ ಸುತ್ತಮುತ್ತ ಎಲ್ಲರೂ ಹುತ್ತ ಇದ್ದರೆ ಹುತ್ತಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ ಆ ಹುತ್ತದ ಮಣ್ಣಿನ ಪ್ರಸಾದವನ್ನು ಒಂಚೂರು ಹಣೆಗೆ ಹಚ್ಕೊ. ಯಾರಾದರೂ ಸಣ್ಣ ಮಕ್ಕಳಿದ್ರೆ ಆ ಮಕ್ಕಳಿಗೆ ಒಂಚೂರು ಜೇನುತುಪ್ಪನೋ ಸಕ್ಕರೆನೋ ಒಂಚೂರು ಕೊಡು.
ಇಷ್ಟೇ ಕೆಲಸ ಮಾಡು, ಅತಿ ಶೀಘ್ರದಲ್ಲೇ ನೀನು ಒಳ್ಳೆ ಮನೆ ಸೇರ್ತೀಯ. ನಿನ್ನ ಸ್ವರದಲ್ಲಿ ಆ ಶಕ್ತಿ ಇದೆ, ಹೆದರಬೇಡ. ಒಳ್ಳೆಯದಾಗಲಿ, ಶುಭವಾಗಲಿ. ಕರೆ ಮಾಡಿ ಮಾತನಾಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ವಿ. ವೀಕ್ಷಕರೇ, ಇಲ್ಲಿಗೆ ಈ ದಿನದ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವಂಥ ಸಮಯ ಇದಾಗಿದೆ. ವಿಶೇಷ ಕಾರ್ಯಕ್ರಮದಲ್ಲೂ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿ, ರಾಶಿಗಳು, ನೊಂದರಿಗೂ ಒಂದಿಷ್ಟು ಸಾಂತ್ವನ ಪರಿಹಾರ ತಿಳಿಸ್ಕೊಟ್ರೆ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೆಯದಾಗಲಿಮ್ಮ, ಶುಭವಾಗಲಿ. ಹಾಗೆಯೇ ಶ್ರೀನಿವಾಸ್ ಶರ್ಮ ಅವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೆಯದಾಗಲಿಮ್ಮ, ಶುಭವಾಗಲಿ. ವೀಕ್ಷಕರೇ, ನಾಳೆ ಬುಧವಾರ ವಿಶೇಷ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಲಿಕ್ಕೆ ಗುಜರು ಆಗಮಿಸ್ತಾ ಇದ್ದಾರೆ ಮಿಟ್ಟಿಗಾನಹಳ್ಳಿಗೆ. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ ಹಾಗೂ ನೂತನ ವಿಮಾನ ಗೋಪುರದ ಅಷ್ಟಬಂಧನ ಕುಂಭಾಭಿಷೇಕ ಮಹೋತ್ಸವದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ದಿವ್ಯ ಸಾಹಿತ್ಯವನ್ನು ವಹಿಸುತ್ತಾರೆ ಡಾಕ್ಟರ್ ಮಹರ್ಷಿ ಆನಂದ್ ಗುರು ಅವರು. ಖಂಡಿತವಾಗಿಯೂ ಕೂಡ ಭಾಗವಹಿಸಬಹುದು. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ, ಮಿಟ್ಟಿಗಾನಹಳ್ಳಿ, ಕಣ್ಣೂರು ಅಂಚೆ, ಬಿದರಹಳ್ಳಿ ಹೋಬಳಿ, ಬೆಂಗಳೂರು. ಖಂಡಿತವಾಗಿಯೂ ಆಗಮಿಸಿ ಮಿಟ್ಟಿಗಾನಹಳ್ಳಿ ನಡೀತಾ ಇರುವಂತಹ ಅಷ್ಟಬಂಧನ ಕುಂಭಾಭಿಷೇಕ ಮಹೋತ್ಸವದಲ್ಲಿ ಪಾಲ್ಗೊಳ್ಳಿ ಅಂತ ಹೇಳ್ತಾ ಮತ್ತೆ ನಾಳಿನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.